ಪ್ರಮುಖ ಮಾಹಿತಿ. ಇನ್ನೊಂದು ಅರ್ಧ ಗಂಟೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ದೇಶವನ್ನುದ್ದೇಶಿಸಿ ಮಾತಾಡ್ತಾರೆ. ಏನೋ ಪ್ರಮುಖ ಘೋಷಣೆ ಅಂತಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಭಾಷಣಕ್ಕೆ ಕ್ಷಣಗಣನೆ. ಈಗ ಬರ್ತಾ ಇರುವ ಮಾಹಿತಿ 5:15, ಇನ್ನು 27 ನಿಮಿಷದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ದೇಶವನ್ನುದ್ದೇಶಿಸಿ ಮಾತಾಡ್ತಾರೆ. ಏನ್ ವಿಷಯಕ್ಕೆ ಗೊತ್ತಿಲ್ಲ. ಸಿಎಎ ಜಾರಿಯ ಘೋಷಣೆ ಅಂತ ಅಂದಾಜಿಸಲಾಗ್ತಾ ಇದೆ. ಇನ್ನು 26 ನಿಮಿಷದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ದೇಶವನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ದೇಶವನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. ಸಿಎಎನ ನೋಟಿಫಿಕೇಶನ್ ಹೊರಡುವ ಸಾಧ್ಯತೆ ಇದೆ. ನನ್ನ ಕೊಲೀಗ್ ಶಶಿಶೇಖರ್ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಶಶಿ, ಏಕಾಏಕಿ 5:15 ಪ್ರಧಾನಿ ನರೇಂದ್ರ ಮೋದಿಗಳು ದೇಶವನ್ನುದ್ದೇಶಿಸಿ ಮಾತಾಡ್ತಾರೆ ಅಂದರೆ ಏನೋ ದೊಡ್ಡದಿದೆ ವಿಷಯ ಅಂತ. ಅಜಿತ್, ಈಗಷ್ಟೇ ಬಂದಂತಹ ಸುದ್ದಿ ಇದು. ಮೋದಿಯವರು ಮಹತ್ವದ ಘೋಷಣೆಯೊಂದನ್ನ ಮಾಡ್ತಾರೆ ಅಂತ ರಾಷ್ಟ್ರೀಯ ಮಾಧ್ಯಮಗಳು ಸುದ್ದಿಯನ್ನ ಪ್ರಕಟ ಮಾಡ್ತಾ ಇದ್ದಾವೆ. ಅಜಿತ್, ಈ ಸುದ್ದಿ ಬರುವುದಕ್ಕೆ ಕೆಲವೇ 1 ಗಂಟೆಯ ಮೊದಲು ಸಿಎಎ ಜಾರಿಯ ಅಧಿಸೂಚನೆಯನ್ನ ಗೃಹ ಸಚಿವಾಲಯ ಇವತ್ತು ಮಾಡುತ್ತೆ ಅನ್ನುವಂತಹ ಸುದ್ದಿ ಬಂತು. ಆ ಸುದ್ದಿ ಬಂದ ಅರ್ಧ ಗಂಟೆ ಅಥವಾ 1 ಗಂಟೆಯ ನಂತರ ಮೋದಿ ದೇಶವನ್ನು ಉದ್ದೇಶಿಸಿ ಭಾಷಣ ಮಾಡ್ತಾರೆ ಅನ್ನುವ ಸುದ್ದಿ ಬಂದಿದೆ. ಹಾಗಾಗಿ ಮೋದಿ ಸಿಎಎ ಅಧಿಸೂಚನೆ ಜಾರಿಯ ಬಗ್ಗೆ ಮಾತಾಡ್ತಾರಾ ಅನ್ನುವಂತಹ ನಿರೀಕ್ಷೆ ಇದೆ, ಅಥವಾ ಅದನ್ನ ಬಿಟ್ಟು ಬೇರೊಂದು ಮಹತ್ವದ ಘೋಷಣೆಯನ್ನ ಮಾಡ್ತಾರಾ ಅನ್ನುವಂತಹ ಕ್ಯೂರಿಯಾಸಿಟಿ ಇದೆ. ಯಾಕಂದ್ರೆ ಇನ್ನು 2 ದಿನ ಅಷ್ಟೇ ಇದೆ. 13ನೇ ತಾರೀಕು ನರೇಂದ್ರ ಮೋದಿ ಸರ್ಕಾರ ಕ್ಯಾಬಿನೆಟ್ ಸಭೆಯನ್ನ ಕರೆದಿದ್ದಾರೆ. ಕೊನೆಯ ಕ್ಯಾಬಿನೆಟ್ ಸಭೆ 14 ಅಥವಾ 15ನೇ ತಾರೀಕಿಗೆ ಲೋಕಸಭಾ ಚುನಾವಣೆ ಘೋಷಣೆಯಾಗುವಂತಹ ಸಾಧ್ಯತೆ ಇದೆ. ಇಂತಹ ಸಂದರ್ಭದಲ್ಲಿ ಮೋದಿ ದೇಶವನ್ನುದ್ದೇಶಿಸಿ ಮಾತನಾಡ್ತಾರೆ ಅಂತಂದ್ರೆ ಒಂದು ಮಹತ್ವದ ವಿಷಯವನ್ನ ಘೋಷಣೆ ಮಾಡುವಂತಹ ಸಾಧ್ಯತೆ ಇದೆ ಎನ್ನುವುದು ನಿರೀಕ್ಷೆ. ಗೃಹ ಸಚಿವಾಲಯದಿಂದ 2019ರಲ್ಲಿ ಸಿಎಎ 2019ರ ಡಿಸೆಂಬರ್ನಲ್ಲಿ ಸಿಎಎ ಅಂಗೀಕಾರ ಆಗಿತ್ತು. ಆನಂತರ ರಾಷ್ಟ್ರಪತಿಗಳ ಸಹಿಯೂ ಆಗಿತ್ತು. ಅದಾದ ನಂತರ ಅದರ ನೋಟಿಫಿಕೇಶನ್ ಆಗಿರ್ಲಿಲ್ಲ. ಅಂದ್ರೆ ರಾಜ್ಯ ಪತ್ರದ ಮೂಲಕ ಆ ಆದೇಶವನ್ನ ಪ್ರಕಟ ಮಾಡಲಾಗಿರ್ಲಿಲ್ಲ. ಆ ಕಾನೂನನ್ನ
2 ದಿನಗಳ ಮೊದಲು, ಚುನಾವಣೆ ಘೋಷಣೆಗೂ 2-3 ದಿನ ಮೊದಲು ಮಾಡುವಂತಹ ಸಾಧ್ಯತೆ ಇದೆ. ಅಮಿತ್ ಶಾ ಹಲವು ಬಾರಿ ಹೇಳಿದ್ರು, ಚುನಾವಣೆಗೆ ಮೊದಲು ಸಿಎಎ ಜಾರಿ ಮಾಡ್ತೀವಿ, ಅದನ್ನ ಯಾರು ತಡೆಯೋಕ್ಕಾಗೋದಿಲ್ಲ ಅಂತಹ. ಬಹುಶಃ ಆ ನಿರ್ಧಾರವನ್ನ ಇವತ್ತು ಮೋದಿ ಘೋಷಿಸುವಂತಹ ಸಾಧ್ಯತೆ ಇದೆ. ಅದನ್ನ ಬಿಟ್ರೆ ಬೇರೆ ಏನಾದ್ರೂ ಮಾಡಿದ್ರು ಕೂಡ ಆಶ್ಚರ್ಯ ಇಲ್ಲ. ಅಜಿತ್, ಪ್ರಶಾಂತ್ ಅಂತ ಇದ್ದಾರಾ ಲೈವ್ನಲ್ಲಿ? ಎಸ್ ಪ್ರಶಾಂತ್, ಏನನ್ಸುತ್ತೆ ಕೊನೆಯ ಚಾಲ್, ಚುನಾವಣೆಗೆ ಹೋಗೋದಕ್ಕಿಂತ ಮುಂಚೆ ಕೇಂದ್ರ ಸರ್ಕಾರದ ಕೊನೆಯ ಚಾಲ್ ರೀತಿಯಲ್ಲಿ CAA ನೋಟಿಫಿಕೇಶನ್ ಹೊರಡಿಸುವ ಸಾಧ್ಯತೆ ಇದೆಯಾ? ಅಜಿತ್, ಮೊನ್ನೆ ಅಷ್ಟೇ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಒಂದು ಮೀಡಿಯಾ ಖಾಸಗಿ ಚಾನೆಲ್ನ ಕಾನ್ಕ್ಲೇವ್ನಲ್ಲಿ ಮಾತಾಡ್ತಾ ಇದ್ದಾರೆ. ಕಾನ್ಕ್ಲೇವಲ್ಲಿ ಮಾತಾಡ್ತಾ CA ಅನ್ನು ನಾವು ಚುನಾವಣೆಗೆ ಮುಂಚೆ ಘೋಷಿಸ್ತೀವಿ ಅಂತಕ್ಕಂಥದ್ದನ್ನು ಸ್ಪಷ್ಟ ಶಬ್ದಗಳಲ್ಲಿ ಹೇಳಿದರು. ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಅಂದರೆ ಚುನಾವಣೆ ಘೋಷಣೆಗೆ ಹಾರ್ಡ್ಲಿ 3-4 ದಿನ ಬಾಕಿ ಇದೆ. 13, 14, 15, 16 4 ದಿನಗಳಲ್ಲಿ ಯಾವತ್ತೂ ಚುನಾವಣಾ ದಿನಾಂಕಗಳು ಬರಬಹುದು ಅಂತಕ್ಕಂಥದ್ದನ್ನು ಹೇಳಲಾಗ್ತಾ ಇದೆ. ಆ ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳು ಒಂದು ಪ್ರಮುಖ ಘೋಷಣೆ ಮಾಡ್ತಾರೆ ಅಂದರೆ ಅದು CAA ಅಂತ ಅನಿಸುತ್ತೆ. ಯಾಕಂದರೆ CAAಯನ್ನು ನಾವು ಯಾವುದೇ ಕಾರಣಕ್ಕೂ ಚುನಾವಣೆಯ ಮೊದಲೇ ಘೋಷಣೆ ಮಾಡ್ತೀವಿ ಅಥವಾ ಜಾರಿಗೊಳಿಸ್ತೀವಿ ಅಂತಕ್ಕಂಥದ್ದನ್ನು ಅಮಿತ್ ಶಾ ತುಂಬ ಗಟ್ಟಿಯಾಗಿ ಹೇಳಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಭಾಷಣ ಅಂತಂದರೆ ನಿಶ್ಚಿತವಾಗಿ ಒಂದು ಹೊಸ ವಿಷಯ ಇರಬಹುದಾ ಅಂತಕ್ಕಂಥ ಚರ್ಚೆ ನಡೀತಾ ಇದೆ. CAA ಬಹುತೇಕ ಪ್ರಧಾನಮಂತ್ರಿಗಳು ಅದನ್ನು ಘೋಷಿಸ್ತಾರೆ ಅಂತ ಅನಿಸುತ್ತೆ. ಎಸ್, ಲೆಟ್ ಅಸ್ ವೇಟ್. ಇನ್ನೇನು ವಿ ಕಾಂಟ್ ಸ್ಪೆಕ್ಯುಲೇಟ್ ಆನ್ ಪ್ರೈಮ್ ಮಿನಿಸ್ಟರ್ಸ್ ಸ್ಪೀಚ್ ಆಲ್ವೇಸ್. ನಾವು ಸ್ಪೆಕ್ಯುಲೇಷನ್ ಮಾಡಿದ್ದು, ನಾವು ಹೇಳೋದು ಅದೊಂದು. ಆದರೆ CAAಯನ್ನು ಜಾರಿಗೊಳಿಸ್ತಕ್ಕಂಥದ್ದರ ಬಗ್ಗೆ ಅಮಿತ್ ಶಾ ಹೇಳಿದ್ರು. ಆ ಕಾರಣದಿಂದ ಪ್ರಧಾನಮಂತ್ರಿಗಳ ಇವತ್ತಿನ ಭಾಷಣದ ಬಗ್ಗೆ ಸಾಕಷ್ಟು ನಿರೀಕ್ಷೆ ಮತ್ತು ಚರ್ಚೆ ಎರಡೂ ಇವೆ. ಎಸ್, ಪ್ರಶಾಂತ್ ಹೇಳಿದಾಗೆ ಸ್ಪೆಕ್ಯುಲೇಟ್ ಮಾಡೋದಕ್ಕಾಗೋದಿಲ್ಲ. ಮೋದಿ ಹಿಂಗೆ ಮಾಡ್ತಾರೆ, ಇದನ್ನೇ ಮಾತಾಡ್ತಾರೆ ಅಂತ ಸ್ಪೆಕ್ಯುಲೇಟ್ ಮಾಡೋದಕ್ಕಾಗೋದಿಲ್ಲ. ಎನಿವೇಸ್, ಇನ್ನು 20 ನಿಮಿಷದಲ್ಲಿ ಅವರು ದೇಶವನ್ನು ಉದ್ದೇಶಿಸಿ ಮಾತಾಡ್ತಾರೆ. ಈ ಭಾಷಣದ ನಂತರ ಗೊತ್ತಿಲ್ಲ ಇದು ಪ್ರೀ ರೆಕಾರ್ಡೆಡ್ ಇದೆಯಾ ಅಥವಾ ಲೈವ್ನಲ್ಲಿ ಮಾತಾಡ್ತಾರೆ ಏನೋ ಗೊತ್ತಿಲ್ಲ. ಇದರ ನಂತರ ಅವರ CEC ಸಭೆ ಶುರುವಾಗುತ್ತೆ. ಸೆಂಟ್ರಲ್ ಎಲೆಕ್ಷನ್ ಕಮಿಟಿಯ ಸಭೆ ಶುರುವಾಗುತ್ತೆ. ಕರ್ನಾಟಕವೂ ಸೇರಿದಂತೆ ಹಲವು ರಾಜ್ಯಗಳ BJP ಕ್ಯಾಂಡಿಡೇಟ್ಗಳ ಪಟ್ಟಿಯನ್ನು ಫೈನಲ್ ಮಾಡುವ ಅಂತಿಮ ಕಸರತ್ತಿನ ಭಾಗವಾಗಿ ಸೆಂಟ್ರಲ್ ಎಲೆಕ್ಷನ್ ಕಮಿಟಿ, ಕೇಂದ್ರ ಚುನಾವಣಾ ಸಮಿತಿಯ ಸಭೆ ಆರಂಭಗೊಳ್ತಾ ಇದೆ. ಈಗಾಗಲೇ ಮೊದಲ ಪಟ್ಟಿಯಲ್ಲಿ 195 ಕ್ಷೇತ್ರಗಳಿಗೆ BJP ಅಭ್ಯರ್ಥಿಯನ್ನು ಘೋಷಿಸಿದೆ. ಎರಡನೆಯ ಪಟ್ಟಿಯನ್ನು ಬಿಡುಗಡೆ ಮಾಡುವ ಪ್ರಯತ್ನ ಆರಂಭಗೊಂಡಿದೆ. ಎರಡನೆಯ ಪಟ್ಟಿಯಲ್ಲಿ 150 ಕ್ಷೇತ್ರಗಳಿಗೆ ಟಿಕೆಟ್ ಘೋಷಣೆಯಾಗುವ ಸಾಧ್ಯತೆ ಇದೆ. ಕರ್ನಾಟಕದ 15ರಿಂದ 18 ಕ್ಷೇತ್ರಗಳಿಗೆ ಅಭ್ಯರ್ಥಿ ಘೋಷಣೆಯಾಗಬಹುದು. ಈಗಾಗಲೇ ಪ್ರೀ CEC ಮೀಟಿಂಗ್ ಆಗಿದೆ. ಯಡಿಯೂರಪ್ಪನವರು, ವಿಜಯೇಂದ್ರ, ಬಸವರಾಜ ಬೊಮ್ಮಾಯಿ, ಆರ್ ಅಶೋಕ್, ಕೋಟಾ ಶ್ರೀನಿವಾಸ್ ಪೂಜಾರಿ, ಪ್ರಹ್ಲಾದ್ ಜೋಶಿ, BL ಸಂತೋಷ್ ಅವರ ಜೊತೆಗೆ ಚುನಾವಣಾ ಸಮಿತಿಯ ಸಭೆಗೆ ಪೂರ್ವಭಾವಿಯಾಗಿ ಒಂದು ಸಭೆಯಾಗಿದೆ. ರಾಜ್ಯದ ಮುಖಂಡರು ಆಯಾ ಕ್ಷೇತ್ರಗಳ ಬಗ್ಗೆ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಅಮಿತ್ ಶಾ, JP ನಡ್ಡಾ ಅವರ ಎದುರಿಟ್ಟಿದ್ದಾರೆ. ಆ ಸಭೆಯಲ್ಲಿ ಅಮಿತ್ ಶಾ ಆಗಲಿ, JP ನಡ್ಡಾ ಆಗಲಿ ಬರೀ ಕೇಳಿಸ್ಕೊಂಡಿದ್ದಾರೆ. ರಾಜ್ಯದ ಮುಖಂಡರುಗಳ ಮಾತುಗಳನ್ನು ಕೇಳಿಸ್ಕೊಂಡಿದ್ದಾರೆ, ತಮ್ಮ ಅಭಿಪ್ರಾಯವನ್ನ ಹೇಳಿಲ್ಲ. ಇವತ್ತು CEC ಸಭೆ ಇದೆ. ಅದಕ್ಕೂ ಮೊದಲೇ
ಕರ್ನಾಟಕದ ಉಸ್ತುವಾರಿ ರಾಧಾಮೋಹನ್ ಅಗರ್ವಾಲ್ ರಾಜ್ಯದ ನಾಯಕರುಗಳ ಜೊತೆ ಮತ್ತೊಂದು ಸುತ್ತಿನ ಮಾತುಕತೆ ಮಾಡಿದ್ದಾರೆ. ಇದರ ನಂತರ ಸೆಂಟ್ರಲ್ ಎಲೆಕ್ಷನ್ ಕಮಿಟಿಯ ಮೀಟಿಂಗ್ ಶುರುವಾಗುತ್ತೆ. ಪ್ರಧಾನಿ ನರೇಂದ್ರ ಮೋದಿ ಇರ್ತಾರೆ, ಜೆ.ಪಿ. ನಡ್ಡಾ, ಅಮಿತ್ ಶಾ ಇರ್ತಾರೆ, ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿಯಾಗಿ ಬಿ.ಎಲ್. ಸಂತೋಷ್ ಅವರು ಇರ್ತಾರೆ, ಪಾರ್ಲಿಮೆಂಟರಿ ಬೋರ್ಡಿನ ಸದಸ್ಯರಾಗಿ ಸಿಇಸಿಯ ಸದಸ್ಯರೂ ಆಗುವಂಥ ಯಡಿಯೂರಪ್ಪನವರು ಇರ್ತಾರೆ, ವಿಜಯೇಂದ್ರ ಇರ್ತಾರೆ. ಕರ್ನಾಟಕದ 15ರಿಂದ 18 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳು ಇವತ್ತು ಫೈನಲ್ ಆಗ್ತಾರೆ ಅನ್ನುವ ಮಾಹಿತಿ ಇದೆ. ಕರ್ನಾಟಕದ ಜೊತೆಗೆ ಬಿಹಾರ, ಉತ್ತರ ಪ್ರದೇಶ, ಮಹಾರಾಷ್ಟ್ರ, ತಮಿಳುನಾಡು, ಆಂಧ್ರ ಪ್ರದೇಶ, ಪಂಜಾಬ್, ಪಶ್ಚಿಮ ಬಂಗಾಳದ ಅಭ್ಯರ್ಥಿಗಳ ಚರ್ಚೆಯಾಗುತ್ತೆ. ಮೊದಲನೆಯ ಪಟ್ಟಿಯಲ್ಲಿ 195 ಕ್ಷೇತ್ರಗಳಿಗೆ ಬಿಜೆಪಿ ಅಭ್ಯರ್ಥಿಗಳನ್ನು ಘೋಷಿಸಿದೆ. 16 ರಾಜ್ಯಗಳ 195 ಕ್ಷೇತ್ರಗಳು. ಎರಡನೆಯ ಪಟ್ಟಿಯಲ್ಲಿ 150 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನು ಘೋಷಿಸುವ ಸಾಧ್ಯತೆ ಇದೆ. ಎರಡನೆಯ ಪಟ್ಟಿ ಚುನಾವಣೆಗಳ ಘೋಷಣೆಯಾಗುವ ಮೊದಲೇ ಬರುತ್ತೆ ಅಂತ ಹೇಳಲಾಗ್ತದೆ. ಕರ್ನಾಟಕದ 25 ಬಿಜೆಪಿ ಸಂಸದರ ಪೈಕಿ ಕನಿಷ್ಠ 10 ಸಂಸದರಿಗೆ ಈ ಸಲ ಟಿಕೆಟ್ ಸಿಗಲಿಕ್ಕಿಲ್ಲ. ಹಾಲಿ 10 ಬಿಜೆಪಿ ಸಂಸದರಿಗೆ ಈ ಸಲ ಟಿಕೆಟ್ ಸಿಗಲಿಕ್ಕಿಲ್ಲ ಅನ್ನುವ ಚರ್ಚೆ ಇದೆ. ಎಲ್ಲೆಲ್ಲಿ ಬದಲಾವಣೆಯಾಗುತ್ತೋ ಆ ಕ್ಷೇತ್ರಗಳ ಮೊದಲನೇ ಸುತ್ತಿನಲ್ಲಂತೂ ಘೋಷಣೆಯಾಗಲಿಲ್ಲ. ಆ ಕ್ಷೇತ್ರಗಳಲ್ಲಿ ಮತ್ತೊಂದು ಸರ್ವೆ ಮಾಡಿಸಲಾಗುತ್ತೆ ಅನ್ನೋ ಮಾಹಿತಿ. ಕ್ಷೇತ್ರವಾರು ಡಿಟೇಲ್ ಆಗಿ ಚರ್ಚೆ ಆಗುತ್ತೆ. ಸಿಇಸಿ ಸಭೆಯಲ್ಲಿ ಡಿಟೇಲ್ ಆಗಿ ಚರ್ಚೆ ಆಗುತ್ತೆ. ಸಂಸದರ ಪರ್ಫಾರ್ಮೆನ್ಸ್ ಹೆಂಗಿದೆ, ಮತ್ತೊಮ್ಮೆ ಟಿಕೆಟ್ ಕೊಡುವ ಬಗ್ಗೆ ಸಂಘಟನೆಯ ಅಭಿಪ್ರಾಯ ಏನಿದೆ, ಕಾರ್ಯಕರ್ತರ ಅಭಿಪ್ರಾಯ ಏನಿದೆ, ಮತದಾರರ ಅಭಿಪ್ರಾಯ ಏನಿದೆ, ಎಲ್ಲವೂ ಕೂಡ ಚರ್ಚೆಯಾಗುತ್ತೆ. ಈಗಾಗಲೇ ಜಿ.ಎಸ್. ಬಸವರಾಜು ತುಮಕೂರಿನ ಸಂಸದರು, ಶಿವಕುಮಾರ್ ಉದಾಸಿ ಹಾವೇರಿ ಸಂಸದರು, ಶ್ರೀನಿವಾಸ್ ಪ್ರಸಾದ್ ಚಾಮರಾಜನಗರದ ಸಂಸದರು, ಬಿ.ಎನ್. ಬಚ್ಚೇಗೌಡ ಚಿಕ್ಕಬಳ್ಳಾಪುರದ ಸಂಸದರು, ನಾರಾಯಣಸ್ವಾಮಿ ಚಿತ್ರದುರ್ಗದ ಸಂಸದರು ಸ್ವಯಂ ನಿವೃತ್ತಿಯನ್ನು ಘೋಷಿಸಿದ್ದಾರೆ. ಸ್ವಯಂ ನಿವೃತ್ತಿ, ವಾಲಂಟರಿ ರಿಟೈರ್ಮೆಂಟ್. ಈ 5 ಕ್ಷೇತ್ರಗಳಿಗಂತೂ ಬದಲಾವಣೆ ಆಗಲೇಬೇಕು. ಹಾಗೆ ಆಗತ್ತೆ. ಹೆಚ್ಚುವರಿಯಾಗಿ ಇನ್ನೂ 5 ಕ್ಷೇತ್ರಗಳಿಗೆ ಟಿಕೆಟ್ ನಿರಾಕರಿಸಲಾಗುತ್ತೆ ಹಾಲಿ ಸಂಸದರಿಗೆ ಅನ್ನುವ ಮಾಹಿತಿ. ಈಗಾಗಲೇ ಬರ್ತಾ ಇರುವ ಸುದ್ದಿಗಳನ್ನು ನೀವು ನೋಡ್ತಾ ಇದ್ದೀರಿ. ಪ್ರತಾಪ್ ಸಿಂಹ ಅವರಿಗೆ ಮತ್ತೊಮ್ಮೆ ಟಿಕೆಟ್ ಕೊಡಬಾರದು ಅಂತ ವಿಜಯೇಂದ್ರ ಮತ್ತು ಯಡಿಯೂರಪ್ಪನವರು ವಾದ ಮಾಡಿದ್ದಾರೆ ಅಂತ. ಶೋಭಾ ಕರಂದ್ಲಾಜೆ ಅವರಿಗೆ ಉಡುಪಿ ಚಿಕ್ಕಮಗಳೂರಿನಿಂದ ಇನ್ನೊಮ್ಮೆ ಟಿಕೆಟ್ ಕೊಡಲೇಬೇಕು ಅಂತ ಯಡಿಯೂರಪ್ಪನವರು ಹೇಳ್ತಾ ಇದ್ದಾರೆ. ಆದರೆ ಕೆಲವರ ವಿರೋಧ ಇದೆ. ದಕ್ಷಿಣ ಕನ್ನಡ ನಳಿನ್ ಕುಮಾರ್ ಕಟೀಲ್ಗೆ ಮತ್ತೊಮ್ಮೆ ಟಿಕೆಟ್ ಕೊಡಬಾರದು. ಉತ್ತರ ಕನ್ನಡದಲ್ಲಿ ಅನಂತಕುಮಾರ್ ಹೆಗಡೆ ಕ್ಷೇತ್ರದ ಸಂಪರ್ಕ ಕಡಿದುಕೊಂಡಿದ್ದಾರೆ. ಭಗವಂತ ಖೂಬಾ ಬೀದರ್ನಲ್ಲಿ ಸ್ಥಳೀಯ ಸಂಘಟನೆಯ ವಿಪರೀತ ವಿರೋಧ ಇದೆ. ಬಳ್ಳಾರಿ ವೈ ದೇವೇಂದ್ರಪ್ಪ ಬದಲಾವಣೆಯಾಗಬೇಕು. ಬಳ್ಳಾರಿ ಮಂಗಳ ಅಂಗಡಿ ಅವರಿಗೆ ಮತ್ತೊಮ್ಮೆ ಟಿಕೆಟ್ ಕೊಡುವ ಬಗ್ಗೆ ಡಬಲ್ ಮೈಂಡ್ ಇದೆ.
ಕೊಪ್ಪಳದಲ್ಲಿ ಕರಡಿ ಸಂಗಣ್ಣವರಿಗೆ ಟಿಕೆಟ್ ಕೊಡುವ ಬಗ್ಗೆಯೂ ಸಮಾಲೋಚನೆ ನಡೆಯಬಹುದು. ರಾಯಚೂರಿನಲ್ಲಿ ಅಮರೇಶ್ವರ್ ನಾಯಕರಿಗೆ ಮತ್ತೊಮ್ಮೆ ಕೊಡಬೇಕಾ? ದಾವಣಗೆರೆ GM ಸಿದ್ದೇಶ್ವರ್. ಯಡಿಯೂರಪ್ಪನವ್ರು ಹೇಳ್ತಾರೆ GM ಸಿದ್ದೇಶ್ವರ್ ಅವರಿಗೆ ಇನ್ನೊಮ್ಮೆ ಟಿಕೆಟ್ ಕೊಡಬೇಕು ಅಂತ. ಹಿಂದೆ ಒಂದು ಸಲ ಸ್ವಯಂ ನಿವೃತ್ತಿಯ ರೀತಿಯಲ್ಲಿ ಮಾತನಾಡಿದ್ರು GM ಸಿದ್ದೇಶ್ವರ್. ಆದರೆ ಅವರಿಗೆ ಇನ್ನೊಮ್ಮೆ ಟಿಕೆಟ್ ಕೊಡಬೇಕು ಅಂತ ಯಡಿಯೂರಪ್ಪನವ್ರು ಹೇಳ್ತಾ ಇದ್ದಾರೆ. ಇಲ್ಲದೆ ಹೋದರೆ ಶಾಮನೂರು ಫ್ಯಾಮಿಲಿನ ಎದುರಿಸೋದು ಕಷ್ಟ ಆಗುತ್ತೆ ಅಂತ ದಾವಣಗೆರೆಯ ಸಂಸದರು. ವಿಜಯಪುರ ಜಿಗಜಿಣಗಿ ರಮೇಶ್ ಜಿಗಜಿಣಗಿ ಯಡಿಯೂರಪ್ಪನವರು ಇನ್ನೊಮ್ಮೆ ಟಿಕೆಟ್ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಒಂದೊಂದು ಕ್ಷೇತ್ರದಲ್ಲಿಯೂ ಒಂದೊಂದು ಕಾರಣಕ್ಕಾಗಿ ಒಂದೊಂದು ಬಣದಿಂದ ವಿರೋಧ ಇದೆ. ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. ಇವತ್ತು ಡೆಲ್ಲಿನಲ್ಲಿ ಬಹುತೇಕ ಕರ್ನಾಟಕದಲ್ಲಿ ಲೋಕಸಭೆಗೆ ಸ್ಪರ್ಧೆ ಮಾಡುವಂಥ ಅಭ್ಯರ್ಥಿಗಳ ಹೆಸರುಗಳು ಫೈನಲೈಸ್ ಆಗ್ಬೋದು. ಈವಾಗಲೇ ವಿಜಯೇಂದ್ರ ಅವರಲ್ಲೇ ಇದ್ದಾರೆ. ಸೊ ಇವತ್ತು ಪ್ರಧಾನಿ ನರೇಂದ್ರ ಮೋದಿಯವರ ಸಮಕ್ಷ ಚರ್ಚೆ ಆಗುತ್ತೆ, ಒಂದು ಅಂತಿಮ ತೀರ್ಮಾನ ಆಗುತ್ತೆ. ಅದಲ್ಲದೆ ಪ್ರಧಾನಿ ನರೇಂದ್ರ ಮೋದಿಯವರು ಕರ್ನಾಟಕಕ್ಕೆ ಪ್ರವಾಸ ನಿಶ್ಚಯ ಆಗಿದೆ. ಶಿವಮೊಗ್ಗಕ್ಕೂ ಬರ್ತಾ ಇದ್ದಾರೆ. ಎಲ್ಲ ಕಡೆ ದೊಡ್ಡ ಪ್ರಮಾಣದಲ್ಲಿ ಜನ ಸೇರಿಸೋ ಕಡೆ ಯೋಚನೆ ಮಾಡ್ತಾ ಇದ್ದೀವಿ. ನನಗನ್ಸುತ್ತೆ ನಾವು 28ರಲ್ಲಿ 25 ಹುದ್ದೆ ಗೆಲ್ತೇವೆ ಅಂತ ಅವತ್ತಿಂದ ಇವತ್ತವರೆಗೂ ಹೇಳ್ತಾ ಇದ್ದೇನೆ. ಈಗಲೂ ಮತ್ತೆ ಅದೇ ಮಾತನ್ನು ಹೇಳ್ತಾ ಇದ್ದೇನೆ. ನಿಶ್ಚಿತವಾಗಿ ನಾವು 28ರಲ್ಲಿ 25 ಸ್ಪರ್ಧಿಸಿದ್ರೆ ನಾವು JDS ಗೆಲ್ತೇವೆ. ಸರ್, ಈಗ ಹಾಲಿ ಎಂಪಿಗಳಲ್ಲಿ ಟಿಕೆಟ್ ಕೈ ತಪ್ಪೋ ಭೀತಿ ಇದೆ, ಆ ಥರ ಪ್ರಯೋಗ ಮಾಡ್ತೀರಾ ಸರ್? ಗೊತ್ತಿಲ್ಲಪ್ಪ, ಅಂತಿಮ ಪ್ರಧಾನಿಯವರು ತೀರ್ಮಾನ. ಮೊನ್ನೆ ಹೋದಾಗ ಆಲ್ಮೋಸ್ಟ್ ಆಲ್ 80% ಕ್ಷೇತ್ರಗಳ ಬಗ್ಗೆ ಒಂದು ವರದಿಯನ್ನು ತಗೊಂಡಿದ್ರು. ಉಳಿದಂಥ ಒಂದು 20% ಕ್ಷೇತ್ರಗಳು, ಸುಮಾರು 7-8 ಕ್ಷೇತ್ರಗಳ ಬಗ್ಗೆ ಮತ್ತೊಂದು ಬಾರಿ ಚರ್ಚೆ ಮಾಡುವಂಥದ್ದಕ್ಕೆ ಕರೆದಿದ್ದಾರೆ ಅಂತ ನನ್ನ ಭಾವನೆ. ಸೊ ಈ ಸರಿನೂ ಕೂಡ ವಿಸ್ತೃತವಾಗಿ ಕರ್ನಾಟಕದಲ್ಲಿ JDS ಜೊತೆ ಹೊಂದಾಣಿಕೆ ಆಗಿರೋದ್ರಿಂದ ನಮ್ಮ ರಾಜ್ಯದಲ್ಲಿ ಹೆಚ್ಚು ಸೀಟನ್ನು ಗೆಲ್ಲುವಂಥದ್ದಕ್ಕೆ ಅದು ಕೂಡ ಒಂದು ಸಹಕಾರಿಯಾಗಿರ್ತೈತೆ. ಎಲ್ಲ ದೃಷ್ಟಿಯಿಂದನೂ ಕೂಡ ಪ್ರತಿಯೊಂದು ಕ್ಷೇತ್ರನೂ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ, ಈಗಾಗಲೇ ಸರ್ವೆ ಬಂದಿದೆ. ಸರ್ವೆ ರಿಪೋರ್ಟ್ ಆಧಾರದ ಮೇಲೇ ಎಲ್ಲ ಆಲ್ಮೋಸ್ಟ್ ಆಲ್ ಸರ್ವೆ ರಿಪೋರ್ಟಲ್ಲಿ ಪ್ಲಸ್ ಆ್ಯಂಡ್ ಮೈನಸ್ ಭಾಳ ಇಂಪಾರ್ಟೆಂಟು. ಅದರ ಮೇಲೇ ಎಲ್ಲ ಸೀಟ್ಗಳು ತೀರ್ಮಾನ ಆಗುವಂಥದ್ದು. ಮತ್ತು ನಮ್ಮ ಅಭಿಪ್ರಾಯಗಳನ್ನು, ರಾಜ್ಯದ ಅಭಿಪ್ರಾಯವನ್ನು ಕೇಳಿದ್ದಾರೆ. ಸದ್ಯಕ್ಕೆ ನಿಮ್ಮನ್ನು ಉದ್ದೇಶಿಸಿ ಮಾತನಾಡೋದಕ್ಕೆ ಪ್ರಶಾಂತ್ ನಾಥ್ ಅವರು ನಮ್ಮ ಜೊತೆಗಿದ್ದಾರೆ. ರವಿ ಶಿವರಾಮ್ ಕೂಡ ಇದ್ದಾರೆ. ಪ್ರಶಾಂತ, ಹೋದಲ್ಲಿ ಬಂದಲ್ಲಿ ಜನ ಕೇಳ್ತಿದ್ದಾರೆ ಏನಾಗುತ್ತೆ ಸರ್, ಯಾರಿಗೆ ಟಿಕೆಟು ಅಂತ. ಸ್ಟೇಟಸ್ ಏನಿದೆ ಹೇಳ್ಬಿಡಿ ಒಂದ್ಸಲ. ಆದಿತ್ಯ, ಇವತ್ತು ಒಟ್ಟು 28 ಚರ್ಚೆ ಆಗಿದೆ. 8 ಪೆಂಡಿಂಗ್ ಇಡಲಾಗುತ್ತೆ. ಇವತ್ತಿನ ಮೀಟಿಂಗ್ನಲ್ಲಿ ತರಲಾಗ್ತಾ ಇಲ್ಲ. ಓಕೆ. 20 ಇವತ್ತು ಚರ್ಚೆ ಆಗಿ ಬಹುತೇಕ ಅದಕ್ಕೆ ಅಂಗೀಕಾರ ಸಿಗುತ್ತೆ. ಅಂದರೆ ಬಾರಿಗೆ 1 or 2 ಮೀಟಿಂಗಲ್ಲಿ ಪ್ರೈಮ್ ಮಿನಿಸ್ಟರ್ ಏನು ಹೇಳ್ತಾರೆ ಅಂತಕ್ಕಂಥದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ. ಸೊ 8 ಕ್ಷೇತ್ರ ಇವತ್ತು ಚರ್ಚೆಗೆ ಬರೋದೇ ಇಲ್ಲ. ಅಂದರೆ ಇವತ್ತು ಚರ್ಚೆ ಆಗಲ್ಲ, ನಂತರವೂ ಕೂಡ ಅವು ಚರ್ಚೆಗೆ ಬರಲ್ಲ. ಅನೇಕ ಬಾರಿ ಇನ್ಫಾರ್ಮಲ್ ಆಗಿ ಅಮಿತ್ ಶಾ ಅವ್ರ ಜೊತೆ, ನಡ್ಡಾ ಅವ್ರ ಜೊತೆ ಚರ್ಚೆ ಮಾಡಿ ನಿರ್ಧಾರವನ್ನು ಮಾಡಲಾಗತ್ತೆ. ಬಟ್ ಅದರ ಒಟ್ಟಾರೆ ಸ್ಟೇಟಸನ್ನು ಇವತ್ತಿನ ಮೀಟಿಂಗ್ನಲ್ಲಿ ಹೇಳಲಾಗತ್ತೆ. 12 ಹಾಲಿ ಸಂಸದರ ಟಿಕೆಟ್ ಕೈ ತಪ್ಪತ್ತೆ ಅಂತಕ್ಕಂಥದ್ದು ಇರುವ ಮಾಹಿತಿ ಇವತ್ತಿನ ಲೀಸ್ಟ್ನಲ್ಲಿ. ಅದರಲ್ಲಿ 5 ಈಗಾಗಲೇ ಸ್ವಯಂ ನಿವೃತ್ತಿಯನ್ನು ಘೋಷಿಸಿದ್ದಾರೆ. ಓಕೆ. ಶ್ರೀನಿವಾಸ್ ಪ್ರಸಾದ್, ಸದಾನಂದ. ಅಂದರೆ ಘೋಷಣೆಯಾಗಲಿರುವ 20ರಲ್ಲಿ 12 ಬದಲಾವಣೆ ಆಗುತ್ತಾ, ಅಥವಾ ಅದು 8 ಕೈ, ಅಂದರೆ ನಂತರ ಚರ್ಚೆಗೆ ಬರಲಿರುವ 8ಅನ್ನು ಸೇರಿಸಿ 12? ಅಲ್ಲ, ಬಹುತೇಕ 12 ಸಂಸದರಿಗೆ ಟಿಕೆಟ್ ತಪ್ಪುತ್ತೆ ಅಂತಕ್ಕಂಥ ಮಾಹಿತಿ. ಈಗ ಅದು 28ರಲ್ಲಿ 12, 20ರಲ್ಲಿ 12 ಅಲ್ಲ, 28ರಲ್ಲಿ 12 ಕೈ ತಪ್ಪುವ ಟಿಕೆಟ್. ಅಂದರೆ ಹಾಲಿ ಸಂಸದರ ಏನು ತಪ್ಪುತ್ತೆ ಟಿಕೆಟು, ಅವು ಇವತ್ತು ಅನೌನ್ಸ್ ಆಗಲಿಕ್ಕಿಲ್ಲ ಹೆಚ್ಚು ಅಂತ ಅನ್ಸುತ್ತೆ ಕೆಲ ಕ್ಷೇತ್ರಗಳಲ್ಲಿ. ಅಂದರೆ ಪೆಂಡಿಂಗ್ ಇರುತ್ತೆ, ಹೊಸ ಹೆಸರುಗಳು ಮನವೊಲಿಸಬೇಕಾಗತ್ತೆ, ಹಾಲಿ ಸಂಸದರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕಾಗತ್ತೆ ಕೈ ಬಿಡತಕ್ಕಂಥ ಸಂದರ್ಭದಲ್ಲಿ. ಆ ಪ್ರಕ್ರಿಯೆ ಕೂಡ ನಡೆಯುತ್ತೆ ಅಂತ ಅನಿಸುತ್ತೆ. 14 ಸಂಸದರು ಕೈ ಬಿಡಲಾಗತ್ತೆ ಅಂತಕ್ಕಂಥದ್ದನ್ನು ಹೇಳಲಾಗ್ತಾ ಇತ್ತು. ಈಗ 12 ಸಂಸದರ ಒಂದು ಚುಟ್ಟಿ ಆಗತ್ತೆ ಅನ್ನೋದನ್ನು ಮೂಲಗಳು ತಿಳಿಸ್ತಾ ಇದೆ. ರಿಲೀಫ್ ಸಿಗಲಿರುವ ಇಬ್ಬರು ಯಾರು ಅಂತ ಏನಾರು ಹಿಂಟ್ ಕೊಡಬಹುದು ಅನ್ನೋದಾದರೆ? ಅಂದರೆ ಯಾರಿಗೆ? ಅಂದರೆ 14 ಬದಲಾವಣೆ ಆಗಬೇಕಾಗಿತ್ತು, 12ಕ್ಕೆ ಬಂದಿದೆ ಅಂದರೆ ಇನ್ನಿಬ್ಬರಿಗೆ ಯಾರಿಗೋ ಮತ್ತೆ ಟಿಕೆಟ್ ಸಿಗುತ್ತೆ ಅಲ್ಲ, ಅದು ಚರ್ಚೆ ನಡೆದಿದೆ ಅಂತಕ್ಕಂಥದ್ದನ್ನು ಹೇಳಲಾಗ್ತದೆ. ನೋಡಿ ಅಜಿತ್, ಅಂತಿಮ ಗಳಿಗೆಯವರೆಗೂ ಕೂಡ ಇದು ಪ್ರೈಮ್ ಮಿನಿಸ್ಟರ್ ಏನು ಹೇಳ್ತಾರೆ, ಹೌದು, ಪ್ರೈಮ್ ಮಿನಿಸ್ಟರ್ ಅಭಿಪ್ರಾಯ ಏನು. ಯಾಕಂದರೆ ಲಾಸ್ಟ್ ಟೈಮ್ದ ಎಕ್ಸ್ಪೀರಿಯನ್ಸ್ ಎಲ್ರಿಗೂ BJP-ಅವ್ರಿಗೂ ಕೂಡ ಇದೆ. ಕಳೆದ ಬಾರಿ ಪ್ರೈಮ್ ಮಿನಿಸ್ಟರ್ ಎದುರುಗಡೆ ಲೀಸ್ಟ್ ಹೋದಾಗ ಕ್ಯಾ ಇತ್ನಾ ಹಿ ಬದಲಾವ್ ಅಂತ ಹೇಳಿ ಇಡೀ ಪ್ರಕ್ರಿಯೆಯನ್ನೇ ಮತ್ತೊಮ್ಮೆ ಮಾಡುವಂತೆ ಮಾಡಿದ್ರು. ಆಮೇಲೆ ಈಗ ಸಿಟ್ಟಿಂಗ್ MLAಗಳ 2 ಹೆಸರುಗಳಿವೆ.
ಓಕೆ. ಈಗ ಬೊಮ್ಮಾಯಿಯವ್ರಿಗೆ ಟಿಕೆಟ್ ಕೊಡಬೇಕಾ ಬೇಡವಾ ಅಂತಕ್ಕಂಥದ್ದನ್ನು ಪ್ರೈಮ್ ಮಿನಿಸ್ಟರ್ ಏನು ಹೇಳ್ತಾರೆ ಅಂತಕ್ಕಂಥದ್ದು ಸ್ಪಷ್ಟತೆ ಇಲ್ಲ. ಆಮೇಲೆ ಇನ್ನೂ ಅನೇಕ ಕಡೆ ಸಿಟ್ಟಿಂಗ್ MLAಗಳು ಟಿಕೆಟನ್ನು ಕೇಳ್ತಾ ಇದ್ದಾರೆ, ಅವ್ರಿಗೆ ಕೊಡಬೇಕಾ ಬೇಡವಾ ಅಂತಕ್ಕಂಥದ್ದು ತೀರ್ಮಾನ ಆಗಬೇಕು. Yes. ಈಗ ಶೋಭಾ ಕರಂದ್ಲಾಜೆ ಹೆಸರನ್ನು ಯಡಿಯೂರಪ್ಪನವರು ಗಟ್ಟಿಯಾಗಿ ಹಿಡಿದಿದ್ದಾರೆ ಅಂತಕ್ಕಂಥ ಮಾತಿದೆ. ಕರಾವಳಿಯ 3 ಸೀಟ್ಗಳಲ್ಲಿ ನನ್ನ ಗಟ್ ಫೀಲಿಂಗ್ ಪ್ರಕಾರ ಹೋದರೆ 3 ಹೋಗ್ತವೆ. ಓಕೆ. ಹೊಸ ಅಭ್ಯರ್ಥಿಗಳು ಬರ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ. ಯಾಕಂದರೆ ಒಬ್ಬರಿಗೆ ಒಂದು ಇನ್ನೊಬ್ಬರಿಗೆ ಇನ್ನೊಂದು ಮಾಡಿದರೆ ಕರಾವಳಿಯಲ್ಲಿ ಅದು ಸಮಸ್ಯೆ ಕೂಡ ಆಗ್ಬೋದು. ಸ್ವಲ್ಪ ಜಾತಿ ಸಮೀಕರಣಗಳನ್ನು ಸರಿದೂಗಿಸ್ತಕ್ಕಂಥ ಪ್ರಯತ್ನವೂ ಕೂಡ ನಡೀತಾ ಇದೆ. ದಾವಣಗೆರೆ GM ಸಿದ್ದೇಶ್ವರ್ ಬಗ್ಗೆ ಸಾಕಷ್ಟು ಅಂದರೆ ನಿಲ್ತಾರಾ ಇಲ್ವಾ ಕೊಡ್ತಾರಾ ಇಲ್ವಾ ಅಂತಕ್ಕಂಥದ್ದು ಪ್ರೈಮ್ ಮಿನಿಸ್ಟರ್ ಹ್ಯಾಸ್ ಟು ಟೇಕ್ ಎ ಕಾಲ್. ಯಾಕಂದರೆ ಒಂದು ಸಲ GM ಸಿದ್ದೇಶ್ವರನ್ನು ಮಂತ್ರಿಮಂಡಲದಿಂದ ಕೈ ಬಿಡಲಾಗಿತ್ತು. ರಾಜ್ಯ ನಾಯಕರು ಶಿಫಾರಸು ಮಾಡಿದ್ದಾರೆ ಅನ್ನುವ ಮಾತ್ರಕ್ಕೆ ಕೊಡ್ತಾರೆ ಅಂತಕ್ಕಂಥದ್ದಿಲ್ಲ. ಕೇಂದ್ರ ಸಚಿವ ಖೂಬಾ ಟಿಕೆಟ್ ಬಗ್ಗೆ ಕೂಡ ಪ್ರೈಮ್ ಮಿನಿಸ್ಟರ್ ಗಮನಕ್ಕೆ ತಂದೇ ಯಾವುದೇ ಒಂದು ನಿರ್ಣಯವನ್ನು ತೆಗೆದುಕೊಳ್ಳಲಾಗುತ್ತೆ ಅಂತೋದನ್ನು ಕೂಡ ಹೇಳಲಾಗ್ತಾ ಇದೆ. ಯಾಕಂದರೆ ಅವರು ಕೇಂದ್ರ ಸಚಿವರಾಗಿರ್ತಕ್ಕಂಥವ್ರು, ಅವ್ರಿಗೆ ಕೊಡಬೇಕಾ ಬೇಡವಾ ಅಂತಕ್ಕಂಥದ್ದು ಕೂಡ ತೀರ್ಮಾನ ಆಗಬೇಕು. ಹೀಗಾಗಿ ನೋಡಿ ಅಜಿತ್, ಒಂದು ಶಿವಮೊಗ್ಗದ ರಾಘವೇಂದ್ರ, ತೇಜಸ್ವಿ ಸೂರ್ಯ, PC ಮೋಹನ್, ಪ್ರಹ್ಲಾದ್ ಜೋಶಿ, PC ಗದ್ದಿಗೌಡರ್, ಉಮೇಶ್ ಜಾಧವ್, ಈ ಹೆಸರುಗಳನ್ನು ಬಿಟ್ಟರೆ ಉಳಿದೆಲ್ಲವೂ ಕೂಡ ಓಪನ್ ಇವೆ. ಈ ಉಳಿದೆಲ್ಲವೂ ಕೂಡ ವಿರೋಧ ಇದೆ, ಓಪನ್ ಇದೆ. ಇನ್ನೊಂದ್ಸಲ ಹೇಳ್ಬಿಡಿ ಲಿಸ್ಟು. PC ಮೋಹನ್, ಓಕೆ. ತೇಜಸ್ವಿ ಸೂರ್ಯ, ಓಕೆ. ದೆನ್ ಉಮೇಶ್ ಜಾಧವ್, ಮುನಿಸ್ವಾಮಿ. ಓಕೆ. ಹಾಂ. ಕೋಲಾರದ ಮುನಿಸ್ವಾಮಿ. ಯಾಕಂದರೆ ಕೋಲಾರವನ್ನು JDS ಕೊಡದೇ ಇದ್ರೆ ಮುನಿಸ್ವಾಮಿಗೆ ಟಿಕೆಟ್ ಸಿಗುತ್ತೆ. ಹೌದು. ಪ್ರಹ್ಲಾದ್ ಜೋಶಿ, BY ರಾಘವೇಂದ್ರ, ಓಕೆ. ಉಮೇಶ್ ಜಾಧವ್. 6 ಹೆಸರುಗಳು. ಓಕೆ. PC ಗದ್ದಿಗೌಡರು 7, ಬಾಗಲಕೋಟೆ 7. 28ರಲ್ಲಿ 7 ಹೆಸರುಗಳು ಆಲ್ಮೋಸ್ಟ್ ಫೈನಲ್ ಓಕೆ ಅಂತ ಅನಿಸುತ್ತೆ. ಅಂದರೆ ನೋಡಿ, BJP ವಿಷಯದಲ್ಲಿ ಯಾರೂ ರಿಸ್ಕ್ ತೆಗೆದುಕೊಳ್ಳೋಕ್ಕಾಗಲ್ಲ. ಎಷ್ಟೇ ಮಾಹಿತಿಗಳು ಬಂದರೂ ಕೂಡ ರಾಜ್ಯ ನಾಯಕರ ಮೂಲಗಳಿಂದ ಬರುವ ಮಾಹಿತಿಗಳು ಬಂದರೂ ಕೂಡ ಕೇಂದ್ರಕ್ಕೆ ಹೋದಾಗ ಪ್ರೈಮ್ ಮಿನಿಸ್ಟರ್ ಏನು ತೀರ್ಮಾನ ತೆಗೆದುಕೊಳ್ತಾರೆ. ಈ CC ಮೀಟಿಂಗ್ನಲ್ಲಿ ಭಾಗವಹಿಸಿದವ್ರು ಹೇಳ್ತಾ ಇದ್ರು, ನಾವು ಅವ್ರ ಶಬ್ದಗಳಲ್ಲ, ಅಟ್ಲೀಸ್ಟ್ ಫೇಸ್ ಎಕ್ಸ್ಪ್ರೆಷನ್ನಲ್ಲಾದರೂ ಯಾರ್ದಾದ್ರೂ ಪರ ಯಾರ್ದಾದ್ರೂ ವಿರುದ್ಧ ಇದ್ದಾರ ಅಂತ ರೀಡ್ ಮಾಡೋ ಪ್ರಯತ್ನ ಮಾಡಿದ್ವಿ, ಅದು ಕೂಡ ಸಾಧ್ಯ ಆಗಲಿಲ್ಲ. ಆದ್ದರಿಂದ ನಾವು ಗೊಂದಲದಲ್ಲಿದ್ದೀವಿ ಅಂದರು ಅವರು. ಸುಮ್ಮನೆ ಕೇಳಿಸ್ಕೊಂಡ್ರಷ್ಟೇ ಅಂತ ಕೇಳಿಸ್ಕೊಂಡ್ರು. ಸಂಶಯ ಬಂದಲ್ಲಿ ಪ್ರಶ್ನೆಗಳನ್ನು ಕೇಳ್ತಿದ್ರು. ಈ 7 ಜನರಿಗೆ ದೊರಕಬಹುದು ಅಂತ ಅನಿಸುತ್ತೆ. ಉಳಿದಿದ್ದ 13 ಯಾರು ಅಂತಕ್ಕಂಥದ್ರ ಬಗ್ಗೆ ಕೂಡ ಎಷ್ಟು ಸಿಟ್ಟಿಂಗ್ ಹೊಸ ಹೆಸರುಗಳನ್ನು ಇವತ್ತು ಘೋಷಣೆ ಮಾಡಲಾಗತ್ತೆ, ಎಷ್ಟು ಪೆಂಡಿಂಗ್ ಇಡಲಾಗತ್ತೆ, ಇವೆಲ್ಲವೂ ಪ್ರಶ್ನೆಗಳಿವೆ. ಮತ್ತು ಜಾತಿಯ ಸಮೀಕರಣಗಳು, ಒಂದು ಕಡೆ ಈಶ್ವರಪ್ಪನವರು ಬೇಸರಗೊಳ್ತಾ ಇದ್ದಾರೆ, ಇನ್ನೊಂದು ಕಡೆ ಪ್ರತಾಪ್ ಸಿಂಹ ಟಿಕೆಟ್ ಸಿಗುತ್ತೋ ಇಲ್ವೋ ಅಂತಕ್ಕಂಥದ್ರ ಬಗ್ಗೆ ಚರ್ಚೆಗಳು ನಡೀತಾ ಇವೆ. ಇನ್ನೊಂದು ಕಡೆ ಕರಾವಳಿಯ 3 ಟಿಕೆಟ್ಗಳ ಬಗ್ಗೆ ಆಂಬಿಗ್ವಿಟಿ ಇದೆ. ಹೀಗಾಗಿ ಎಷ್ಟು ಟಿಕೆಟ್ ಇವತ್ತು ಅನೌನ್ಸ್ ಆಗುತ್ತೆ, ಎಷ್ಟು ತಪ್ಪುವವರ ಹೊಸಬರಿಗೆ ಟಿಕೆಟ್. ಯಾಕಂದರೆ ಕಳೆದ ಬಾರಿ ಏನಾಗಿತ್ತು, ಹೊಸಬರಿಗೆ ಕೊನೆಯ ಗಳಿಗೆಯಲ್ಲಿ ಕೊನೆಯ ನಾಮಪತ್ರ ಸಲ್ಲಿಕೆ ಹಿಂದಿನ ರಾತ್ರಿ, ನಿಮ್ಗೆ ನೆನಪಿದ್ರೆ ತೇಜಸ್ವಿ ಸೂರ್ಯ ಹೆಸರು 2 ಗಂಟೆಗೆ ಅನೌನ್ಸ್ ಆಗಿತ್ತು. ಅಂಥ ಸೀಟ್ಗಳು ಕೂಡ ಒಂದೆರಡು ನಿಶ್ಚಿತವಾಗಿರ್ತವೆ. ಆದರೆ ಎಷ್ಟು ಹೊಸ ಅಭ್ಯರ್ಥಿಗಳಿಗೆ ಇವತ್ತು ಅನೌನ್ಸ್ ಮಾಡಲಾಗತ್ತೆ ಅಂತಕ್ಕಂಥದ್ದು, ಪ್ರೈಮ್ ಮಿನಿಸ್ಟರ್ ಎಷ್ಟು ಒಪ್ಪಿಗೆಗಳನ್ನು ಕೊಡ್ತಾರೆ, ಅಥವಾ ಇನ್ನೂ ಸ್ವಲ್ಪ ಪೆಂಡಿಂಗ್ ಇಡಿ, ಇನ್ನೂ ಚರ್ಚೆ ಮಾಡಿ, ಇನ್ನೂ ಅನೇಕ ಹೊಸ ಹೆಸರುಗಳನ್ನು ಹುಡುಕಿ ಅಂತಕ್ಕಂಥದ್ದು ಏನಾದರೂ ಹೇಳಿದರೆ, ಲೀಸ್ಟ್ ಮೇ ಗೋ ಫಾರ್ ಅನದರ್ 3-4 ಡೇಸ್ ಆಲ್ಸೋ. ಕರೆಕ್ಟ್. ಆದರೆ ಎಲ್ಲ ಥ್ರೆಡ್ ಬೇರ್ ಚರ್ಚೆ ನಡೆದಿದೆ ಸರ್ವೆಗಳ ಆಧಾರದ ಮೇಲೆ. ತಪ್ಪು ಅಂದರೆ ಸಮಸ್ಯೆ ಇರ್ತಕ್ಕಂಥ ಸಂಸದರು ಹೇಳ್ತೀನಿ ನೋಡಿ, ನಳಿನ್ ಕುಮಾರ್ ಕಟೀಲು, ಓಕೆ, ಮಂಗಳೂರು, ಶೋಭಾ ಕರಂದ್ಲಾಜೆ, ಅನಂತ್ ಕುಮಾರ್ ಹೆಗಡೆ, 3 ಕರಾವಳಿಯ ಸೀಟ್ಗಳು. ಓಕೆ. ಅಣ್ಣಾ ಸಾಹೇಬ್ ಜೊಲ್ಲೆ ಮತ್ತು ಮಂಗಳ ಅಂಗಡಿ. ಅಲ್ಲೇನಾಗುತ್ತೆ ಗೊತ್ತಿಲ್ಲ, ಯಾಕಂದರೆ ಬೆಳಗಾವಿಯಲ್ಲಿ ಪಂಚಮಸಾಲಿಗೆ ಕೊಡಬೇಕು ಅಂತಕ್ಕಂಥದ್ದು ಒಂದು ಹೊಸ ಆಂತರಿಕವಾಗಿರ್ತಕ್ಕಂಥ ಚರ್ಚೆ ನಡೆದಿದೆ. ಹೆಸರು ಯಾರು ಅಂತಕ್ಕಂಥದ್ರ ಬಗ್ಗೆ ಇನ್ನೂ ಸ್ಪಷ್ಟತೆ ಇಲ್ಲ. ರಮೇಶ್ ಕತ್ತಿಗೆ ಎಲ್ಲಾದರೂ ಅಕಾಮಿಡೇಟ್ ಮಾಡಲೇಬೇಕು ಅನ್ನುವ ಪಟ್ಟನ್ನು ಯಡಿಯೂರಪ್ಪನವ್ರು ಹಾಕ್ತಾ ಇದ್ದಾರೆ. ಯಾಕಂದರೆ ರಮೇಶ್ ಕತ್ತಿಗೆ ನಾವು ಮಾತು ಕೊಟ್ಟಿದ್ದೀವಿ, 19ರಲ್ಲೂ ಮಾತು ಕೊಟ್ಟಿದ್ವಿ, ತಪ್ಪಲಾಯಿತು, ಈ ಬಾರಿ ಅವ್ರು ಕೊಡಬೇಕು ಅಂತಕ್ಕಂಥದ್ರ ಬಗ್ಗೆ. ಹಾವೇರಿ ಜಗದೀಶ್ ಶೆಟ್ಟರ್ ಕೊಡಬೇಕಾ, ಬೊಮ್ಮಾಯಿಗೆ ಕೊಡಬೇಕಾ ಅಂತಕ್ಕಂಥದ್ದು ಪ್ರೈಮ್ ಮಿನಿಸ್ಟರ್ ಎದುರುಗಡೆನೇ ಡಿಸೈಡ್ ಆಗಬೇಕಾಗತ್ತೆ. ಹೌದು, ಇನ್ನೊಂದು ಸಲ ಯಾವುದು ಅಂತಕ್ಕಂಥದ್ದು. ರಮೇಶ್ ಜಿಗಜಿಣಗಿ ಸೀಟ್ ಬಗ್ಗೆ ಕೂಡ ಆಂಬಿಗ್ವಿಟಿ ಇದೆ.
ರಮೇಶ್ ಜಿಗಜಿಣಗಿ ಅವರಿಗೆ ಸೀಟ್ ಕೊಡಬೇಕಾ ಯಡಿಯೂರಪ್ಪನವ್ರು ಕೊಡಬೇಕು ಅಂತಾರಂತೆ. ಯಡಿಯೂರಪ್ಪನವ್ರು ಕೊಡಬೇಕು ಅಂತಾರಂತೆ. ಅಲ್ಲ ಅಂದರೆ ನೋಡಿ, ರಮೇಶ್ ಜಿಗಜಿಣಗಿ ಹಳೆಯ ರಾಜಕಾರಣಿ, ಕರೆಕ್ಟ್, ದಲಿತ್ ಲೆಫ್ಟ್ ಅನ್ನು ಪ್ರತಿನಿಧಿಸ್ತಕ್ಕಂಥ ರಾಜಕಾರಣಿ. ಕೊಡದೇ ಇದ್ದರೆ ಅವ್ರು ಏನಾದರೂ ಸಿಟ್ಟು ಗೆದ್ದರೆ, ಅಸಮಾಧಾನಗೊಂಡ್ರೆ ಅದರ ಒಂದು ಇಫೆಕ್ಟ್ ಇಡೀ ಮುಂಬೈ ಕರ್ನಾಟಕದ ಮೇಲೆ ಆಗುತ್ತೆ. ಯಾಕಂದರೆ ದಲಿತ್ ಲೆಫ್ಟ್ ಇಸ್ ಅ ಸೈಜಬಲ್ ಕಮ್ಯುನಿಟಿ ಇನ್ ಮುಂಬೈ ಕರ್ನಾಟಕ ಮತ್ತು ಮಧ್ಯ ಕರ್ನಾಟಕ. ಭಗವಂತ್ ಖೂಬಾ ಹೆಸರು, ದೇವೇಂದ್ರಪ್ಪ ಮತ್ತು ರಾಯಚೂರಿನ ಸಂಸದ ರಾಜಾ ಅಮರೇಶ್ ನಾಯ್ಕ್, ಈ ಇಷ್ಟು ಹೆಸರುಗಳ ಬಗ್ಗೆ ಆಂಬಿಗ್ವಿಟಿ ಇದೆ. ಓಕೆ, ತುಮಕೂರು ಬಗ್ಗೆ ಕೂಡ ಅಜಿತ್, ಸೋಮಣ್ಣ ಅಂತಕ್ಕಂಥದ್ದನ್ನು ಬಹುತೇಕ ಈಗ ಯಡಿಯೂರಪ್ಪನವರ ಎದುರುಗಡೆ ಫೈನಲ್ ಮಾಡಲಾಗಿದೆ. ಕೇಂದ್ರದಲ್ಲಿ ಏನು ನಿರ್ಣಯವನ್ನು ತೆಗೆದುಕೊಳ್ಳುತ್ತಾರೆ ಅಂತಕ್ಕಂಥದ್ದನ್ನು ಕೂಡ ನೋಡಬೇಕು. ಚಿತ್ರದುರ್ಗ, ಎಸ್, ಚಿತ್ರದುರ್ಗದಲ್ಲೂ ಏನಾಗಿದೆ, ಲೆಫ್ಟಿಗೆ ವಿಜಾಪುರ ಕೊಡೋದಾದರೆ ಬೋವಿಗೆ ಚಿತ್ರದುರ್ಗ ಕೊಡಬೇಕಾ ಅಂತಕ್ಕಂಥದ್ರ ಬಗ್ಗೆ ಒಂದಿಷ್ಟು ಚರ್ಚೆಗಳಿವೆ. ಏಕಾಏಕಿ ಮತ್ತೆ ಜನಾರ್ದನ ಸ್ವಾಮಿ ಅವರ ಹೆಸರು ಓಡಾಡ್ತದೆ. ಜನಾರ್ದನ್ ಸ್ವಾಮಿ ಹೆಸರು ಓಡಾಡ್ತಾ ಇದೆ. ಕೆಲವರು ಗೋವಿಂದ ಕಾರಜೋಳರನ್ನ ಇಲ್ಲಿ ಶಿಫ್ಟ್ ಮಾಡಿ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಚಿತ್ರದುರ್ಗದಲ್ಲಿ ಅಂತಿಮ ನಿರ್ಣಯ ಲೆಫ್ಟ್ ಕೊಡ್ತಾರೋ ಬೋವಿಗೆ ಕೊಡ್ತಾರೋ ಅಂತಕ್ಕಂಥ ತಗೊಂಡ್ಮೇಲೆ ಯಾರು ಕ್ಯಾಂಡಿಡೇಟ್ ಅಂತಕ್ಕಂಥದ್ದು ಕೂಡ ನಿರ್ಣಯ ಆಗ್ಬೋದು. ಶ್ರೀರಾಮುಲು ಬಳ್ಳಾರಿಯಲ್ಲಿ ಬಹುತೇಕ ಫೈನಲ್. ರಾಯಚೂರಿನಲ್ಲಿ ಬಿ ವಿ ನಾಯಕ್ ಸ್ವಲ್ಪ ಪ್ರಯತ್ನವನ್ನು ಪಡ್ತಾ ಇದ್ದಾರೆ ಅಂತಕ್ಕಂಥ ಒಂದು ಮಾಹಿತಿ ಇದೆ. ಇನ್ನು ಹಳೆ ಮೈಸೂರಿಗೆ ಬಂದರೆ ಅಜಿತ್, ಮಂಡ್ಯ ಮತ್ತು ಹಾಸನ, ನಾಳೆ ಕುಮಾರಸ್ವಾಮಿಯವರು ದಿಲ್ಲಿಗೆ ಹೋಗ್ತಾರೆ. ಮಂಡ್ಯ ಹಾಸನವನ್ನು ಕೊಡಲೇಬೇಕು ಅಂತಕ್ಕಂಥ ಪಟ್ಟನ್ನು ಕುಮಾರಸ್ವಾಮಿ ಮತ್ತು JDS BJP ಮುಂದಿಟ್ಟಿದೆ. ಬೇಕಾದರೆ ಕೋಲಾರ ನೀವು ತೆಗೆದುಕೊಳ್ಳಿ, ಡಾಕ್ಟರ್ ಮಂಜುನಾಥ್ರಿಗೆ ಬೆಂಗಳೂರು ಗ್ರಾಮಾಂತರ ಗ್ರೀನ್ ಸಿಗ್ನಲ್ ಹೈಕಮಾಂಡಿಂದ ಕೂಡ ಸಿಕ್ಕಿದೆ. ಮಂಡ್ಯ ಹಾಸನ ಕೊಡಲೇಬೇಕು ಅಂತಕ್ಕಂಥ ಪಟ್ಟನ್ನು JDS ಹಾಕ್ತಾ ಇದೆ. ಎಸ್, ಇದರಲ್ಲಿ ಎಷ್ಟು ಸೀಟನ್ನು ಇವತ್ತು ಪೆಂಡಿಂಗ್ ಉಳಿಸಲಾಗತ್ತೆ, ಎಷ್ಟು ಅನೌನ್ಸ್ ಮಾಡಲಾಗತ್ತೆ ಅಂತಕ್ಕಂಥದ್ದು ಮೀಟಿಂಗ್ನ ಒಳಗಡೆಯ ಚರ್ಚೆಯ ಮೇಲೆ ಆಧಾರಿತವಾಗುತ್ತೆ. ಮೂಲಗಳ ಪ್ರಕಾರ 20 ಹೆಸರನ್ನು ಇವತ್ತು ಅನೌನ್ಸ್ ಮಾಡ್ತಾರೆ ಅಂತ. ಇದೇನು ಮೋದಿ ಸಾಹೇಬ್ರು ಇನ್ನೂ ಬರಲಿಲ್ಲ, 35 ಆಯಿತು, 5:35 ಆಯಿತು. ಕೌಂಟ್ ಡೌನ್ ಇದೆ. ಕೆಲವೇ ಕ್ಷಣಗಳಲ್ಲಿ ಈಗ ಎಷ್ಟೊತ್ತಿಗಾದರೂ ಬಂದುಬಿಡ್ಬೋದು. ತಕ್ಷಣ ಅವರ ಭಾಷಣಕ್ಕೆ ಹೋಗ್ತೀವಿ ನಾವು. ನಮ್ಮ BJP ಬೀಟ್ನ ರಿಪೋರ್ಟರ್ ರವಿ ಶಿವರಾಮ್ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಜೊತೆಗೆ ನನ್ನ ಕೊಲೀಗ್ ಪ್ರಶಾಂತ್ ನಾಥು ಕೂಡ ಇದ್ದಾರೆ. ರವಿ, ಯಾವಾಗ BJPಯ ಲಿಸ್ಟ್ ರಿಲೀಸ್ ಆಗೋದು, ಕರ್ನಾಟಕದ ಎಷ್ಟು ಕ್ಷೇತ್ರಗಳಿಗೆ ಅಭ್ಯರ್ಥಿಗಳು ಅನೌನ್ಸ್ ಆಗುವ ಸಾಧ್ಯತೆ ಇದೆ? 12 ಬದಲಾವಣೆ ಅಂತಿದ್ದಾರೆ. ನಿಮ್ಮ ಸೋರ್ಸಸ್ ಕೂಡ ಅದನ್ನೇ ಹೇಳ್ತಾ ಇದೆಯಾ ಹೆಂಗೆ? ಅಜಿತ್, ಈಗಿರುವಂಥ ಮಾಹಿತಿಯ ಪ್ರಕಾರ ಪ್ರಶಾಂತ್ ಹೇಳಿದಂತೆ 10 ರಿಂದ 12 ಕ್ಷೇತ್ರಗಳು ಬದಲಾವಣೆ ಆಗಬಹುದು ಎನ್ನುವಂಥ ಚರ್ಚೆಗಳು ಪಾರ್ಟಿ ವೈದ್ಯದಲ್ಲಿ ಆಗ್ತಾ ಇದ್ದಾವೆ. ಅಜಿತ್, ನಿನ್ನೆ ರಾಜ್ಯದ BJP ನಾಯಕರು ಕರ್ನಾಟಕದಲ್ಲೇ ಇದ್ರು. ಯಾಕೆಂದರೆ ಸಭೆ ಮುಂದಕ್ಕೆ ಹೋಗಿದ್ದರಿಂದ ಕರ್ನಾಟಕದಲ್ಲೇ ಇದ್ರು. ಆ ಸಂದರ್ಭದಲ್ಲಿ ದೆಹಲಿಯಿಂದ ನಿರಂತರವಾಗಿ ಕರೆಗಳು ಬರ್ತಾ ಇದ್ವು. ಅದು ಬೊಮ್ಮಾಯಿ ಅವರಿಗಿರಬಹುದು, ಅಶೋಕ್ ಅವರಿಗಿರಬಹುದು, ಎಲ್ಲರೂ ಕೂಡ ಸ್ಥಳೀಯ ಮಾಹಿತಿಗಳನ್ನು ಕೇಳ್ತಾ ಇದ್ರು ಮತ್ತು ಬದಲಾವಣೆ ಮಾಡಬೇಕು ಎನ್ನುವಂಥ ಯಾವ್ಯಾವ ಕ್ಷೇತ್ರಗಳಿದ್ದಾವೆ ಅಲ್ಲಿ ಪರ್ಯಾಯ ಅಭ್ಯರ್ಥಿಗಳ ಬಗ್ಗೆಯೂ ಕೂಡ ಕರ್ನಾಟಕದ ಉಸ್ತುವಾರಿಗಳು ಫೋನ್ನಲ್ಲಿ ಸಂಪರ್ಕವನ್ನು ಮಾಡಿ ಚರ್ಚೆಯನ್ನು ಮಾಡಿದ್ದಾರೆ ಎನ್ನುವಂಥದ್ದು ನಮಗೆ ಸಿಕ್ಕಿರುವಂಥ ಮಾಹಿತಿ. ಅಜಿತ್, ಪ್ರಮುಖವಾಗಿ ವಿಧಾನಸಭಾ ಚುನಾವಣೆಯಲ್ಲಿ ಸೋತಂತವರಿಗೆ ಯಾವ ಕ್ಷೇತ್ರದಲ್ಲಿ ಬಳಸ್ಕೊಳ್ಬಹುದು ಅನ್ನುವಂಥ ಚರ್ಚೆಯೂ ಕೂಡ ಆಗಿದ್ದಾವೆ. ಉದಾಹರಣೆಗೆ ಹೇಳೋದಾದ್ರೆ ಅಜಿತ್, ಚಿಕ್ಕಮಗಳೂರಿನಲ್ಲಿ, ಉಡುಪಿ ಚಿಕ್ಕಮಗಳೂರಿನಲ್ಲಿ ಶೋಭಾ ಕರಂದ್ಲಾಜೆ ಅವರಿಗೆ ಒಂದು ರೀತಿಯ ವಿರೋಧಗಳು ಕಾಣ್ತಾ ಇದೆ. ಅಲ್ಲಿ CT ರವಿ ಕೂಡ ಆಸ್ಪಿರೆಂಟ್ ಆಗಿದ್ರು. ಅವರು ಕೂಡ ತನಗೊಂದು ಅವಕಾಶ ಸಿಕ್ಕಿರಲು ಸ್ಪರ್ಧೆ ಮಾಡೋಣ ಹೇಳುವಂಥ ನಿರೀಕ್ಷೆಯಲ್ಲಿದ್ದರು. ಆದರೆ CT ರವಿ ಅವರಿಗೆ ದೆಹಲಿಯಿಂದ ಕರೆ ಬಂದಿತ್ತು. ಅವರಿಗೆ ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಸ್ಪರ್ಧೆಯನ್ನು ಮಾಡ್ತೀರಾ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಕೇಳಿದ್ದಾರೆ ಅಜಿತ್. ಯಾಕೆಂದರೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಒಂದು ವೇಳೆ ಶೋಭಾ ಕರಂದ್ಲಾಜೆ ಅವರು ಸ್ಪರ್ಧೆಯನ್ನು ಮಾಡಿದರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸೋತಿರುವಂಥ CT ರವಿ ಅವರಿಗೆ ಚಿಕ್ಕಬಳ್ಳಾಪುರಕ್ಕೆ ಸ್ಪರ್ಧೆಯನ್ನು ಮಾಡಿಸಿದ್ರೆ ಹೇಗೆ ಅನ್ನುವಂಥ ಒಂದು ಪ್ರಶ್ನೆಯನ್ನು ಕೇಳಿದಾಗ CT ರವಿ ಅವರು ನಮಗಿರುವ ಮಾಹಿತಿಯ ಪ್ರಕಾರ ಅದಕ್ಕೆ ಒಪ್ಕೊಂಡಿಲ್ಲ. ಒಂದು ವೇಳೆ ಅವಕಾಶ ಸಿಕ್ಕಿದ್ರೆ ಬೆಂಗಳೂರು ಉತ್ತರಕ್ಕೆ ಅವಕಾಶ ಸಿಗಲಿ ಅನ್ನುವಂಥ ನಿರೀಕ್ಷೆಯಲ್ಲಿ CT ರವಿ ಅವರು ಇದ್ದಾರೆ. ಜೊತೆಗೆ ಶೋಭಾ ಕರಂದ್ಲಾಜೆ ಅವರು ಸ್ಪರ್ಧೆಯನ್ನು ಮಾಡೋದು ಬೇಡ, ಅವ್ರಿಗೇನಾದರೂ ಬೆಂಗಳೂರಿಗೆ ಶಿಫ್ಟ್ ಮಾಡಿದರೆ ಉಡುಪಿ ಚಿಕ್ಕಮಗಳೂರಿಗೆ ತನಗೊಂದು ಅವಕಾಶ ಬರಲಿ ಅನ್ನುವಂಥ ನಿರೀಕ್ಷೆಯಲ್ಲಿಯೂ ಕೂಡ CT ರವಿ ಇದ್ದಾರೆ. ಹೀಗಾಗಿ ಆ ಒಂದು ಹೆಸರಿನ ಬಗ್ಗೆ ಹೈಕಮಾಂಡ್ ಯಾವ ತೀರ್ಮಾನವನ್ನು ಮಾಡುತ್ತೆ ಅನ್ನುವಂಥದ್ದು ಇನ್ನೂ ಕೂಡ ಗೊತ್ತಿಲ್ಲ. ಆದರೆ 12 ಕ್ಷೇತ್ರಗಳಲ್ಲಿ ಬದಲಾವಣೆ ಅಂತ ಹೇಳಿದಾಗ ಸಹಜವಾಗಿ 5 ಕ್ಷೇತ್ರಗಳಲ್ಲಿ ಪ್ರಶಾಂತ್ ಹೇಳಿದಂತೆ ಈಗಾಗಲೇ ಅವರು ಇಲೆಕ್ಷನ್ ನಿಲ್ಲೋದಕ್ಕೆ ಉಮೇದಿಯನ್ನು ತೋರಿಸ್ತಾ ಇಲ್ಲ. ಆದರೂ ಕೂಡ ಅಜಿತ್, ಮಾಧ್ಯಮಗಳ ಮುಂದೆ ಬಂದು ಹೇಳದವರು ಕೆಲವರೆಲ್ಲರೂ ಕೂಡ ಮತ್ತೆ ಚುನಾವಣೆ ರೆಡಿಯಾಗಿದ್ದಾರೆ.
ಈಗ ಬಳ್ಳಾರಿಗೆ ಶ್ರೀರಾಮುಲು ಅವರಿಗೆ ಟಿಕೆಟ್ ಅನ್ನ ಕೊಡಬಹುದು ಎನ್ನುವಂಥದ್ದು ಈಗ ಇರುವಂತ ಮಾಹಿತಿ. ಆದ್ರೆ ದೇವೇಂದ್ರಪ್ಪ ಅವರು ನಿನ್ನೆಯ ತನಕವೂ ಕೂಡ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಸದಾನಂದ ಗೌಡರು ಚುನಾವಣೆಗೆ ನಿಲ್ಲೋದಿಲ್ಲ ಅಂತ ಹೇಳಿದ್ರು, ಅವರು ಕೂಡ ನನಗೆ ಟಿಕೆಟ್ ಕೊಡದೆ ಹೋದ್ರೆ ಬೇಸರ ಆಗುತ್ತೆ ಅನ್ನುವಂತ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಹೀಗಾಗಿ ಸೀನಿಯರ್ ಆದಂತ ನಾಯಕರುಗಳು ಅವರು ಈ ರೀತಿ ಒಂದು ಹೇಳಿಕೆಯನ್ನ ಕೊಟ್ಟು ಈಗ ಮತ್ತೆ ಚುನಾವಣೆಗೆ ರೆಡಿ ಆಗಿರೋದ್ರಿಂದ ಒಂದು ಹಂತದಲ್ಲಿ ಕೇಂದ್ರ ನಾಯಕರು ಕೂಡ ಮತ್ತೊಮ್ಮೆ ಅವರು ವಿಶ್ವಾಸಕ್ಕೆ ತೆಗೆದುಕೊಂಡು ಟಿಕೆಟ್ ಅನ್ನು ಘೋಷಣೆ ಮಾಡುವಂತ ಸಾಧ್ಯತೆಗಳು ಜಾಸ್ತಿ ಇದ್ದಾವೆ. ಆದ್ರೆ ಟಿಕೆಟ್ ಅನ್ನ ಬದಲಾವಣೆ ಮಾಡುವಾಗ ಸಹಜವಾಗಿ ವಿಧಾನಸಭಾ ಚುನಾವಣೆ ಆದಂತೆ ಕೆಲವರು ಬಂಡಾಯವನ್ನು ಎದ್ದು ಬೇರೆ ಪಾರ್ಟಿ ಕಡೆ ಮುಖ ಮಾಡ್ತಾರೆ ಎನ್ನುವಂಥದ್ದನ್ನು ಕೂಡ ಗಮನಿಸಬೇಕಾಗಿದೆ. ರಮೇಶ್ ಜಿಗಜಿಣಗಿ ಅವರಿಗೆ ಟಿಕೆಟ್ ಅನ್ನ ಕೊಡದೆ ಹೋದ್ರೆ ನಾನು ಸುಮ್ಮನೆ ಇರೋದಿಲ್ಲ ಅನ್ನುವಂಥ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ವಿಶೇಷ ಅಂತ ಹೇಳಿದ್ರೆ ಅಜಿತ್, ಅಲ್ಲಿ ಗೋವಿಂದ ಕಾರಜೋಳರ ಹೆಸರು ಕೂಡ ಚರ್ಚೆ ಆಗಿದೆ. ಒಂದು ವೇಳೆ ಗೋವಿಂದ ಕಾರಜೋಳರಿಗೆ ಅಲ್ಲಿ ಸಿಗದೆ ಹೋದ್ರೆ ಚಿತ್ರದುರ್ಗಕ್ಕೆ ಕೊಟ್ಟರೆ ಹೇಗೆ ಅನ್ನುವಂಥ ಪ್ರಶ್ನೆಯೂ ಕೂಡ ಇಟ್ಟುಕೊಂಡು ರಾಜ್ಯ ನಾಯಕರುಗಳು ಕೇಂದ್ರ ನಾಯಕರುಗಳ ಗಮನಕ್ಕೆ ಕೂಡ ವಿಚಾರವನ್ನು ತಂದಿದ್ದಾರೆ. ಹೀಗಾಗಿ ಸೋತಂತ ಎಷ್ಟು ಜನ MLA ಅಥವಾ MLA ಚುನಾವಣೆಯಲ್ಲಿ ಸೋತಂತ ಎಷ್ಟು ಜನ ಲೀಡರ್ಸ್ಗಳಿಗೆ ಅವಕಾಶಗಳು ಲೋಕಸಭೆಯಲ್ಲಿ ಸಿಗುತ್ತೆ ಅನ್ನುವಂಥ ಪ್ರಶ್ನೆ ಒಂದು ಕಡೆ ಆದರೆ, ಹಾಲಿ ಇರುವ MLAಗಳಿಗೆ ಮತ್ತೆ ಲೋಕಸಭೆಗೆ ಸ್ಪರ್ಧೆ ಮಾಡುವಂತೆ ಅವಕಾಶವನ್ನು ಮಾಡಿಕೊಟ್ಟು ಅಲ್ಲಿ ಉಪಚುನಾವಣೆಯನ್ನು ಹೋಗೋದಕ್ಕೆ ಕೇಂದ್ರ ನಾಯಕರು ನಿರ್ಧಾರವನ್ನ ಮಾಡ್ತಾರಾ? ಯಾಕೆಂದ್ರೆ ಬಸವರಾಜ ಬೊಮ್ಮಾಯಿ ಇಲ್ಲಿಯ ತನಕ ಕೂಡ ಮಾಧ್ಯಮಗಳ ಮುಂದೆ ಬಂದೇ ಆಗಲಿ ಸಾರ್ವಜನಿಕವಾಗಿ ಆಗಲಿ ತಾನು ಹಾವೇರಿಗೆ ಸ್ಪರ್ಧೆಯನ್ನು ಮಾಡ್ತೀನಿ ಹೇಳುವಂತ ಮಾತುಗಳನ್ನು ಹೇಳಲಿಲ್ಲ. ಆದ್ರೆ ನಮಗಿರುವ ಮಾಹಿತಿಯ ಪ್ರಕಾರ ಬಸವರಾಜ ಬೊಮ್ಮಾಯಿ ಅವರಿಗೆ ಸ್ವತಃ ಆಸಕ್ತಿ ಇದೆ. ಅವರು ಹಾವೇರಿಯಿಂದ ಸ್ಪರ್ಧೆಯನ್ನು ಮಾಡೋದಕ್ಕೆ ಹೈಕಮಾಂಡ್ ನಾಯಕರುಗಳ ಜೊತೆಯೂ ಕೂಡ ಒಂದು ಹಂತದಲ್ಲಿ ಚರ್ಚೆಗಳು ಆಗಿದ್ದಾವೆ. ಆದರೆ ಅವರು ಸ್ಪರ್ಧೆಯನ್ನು ಮಾಡಬೇಕೋ ಮಾಡಬಾರ್ದು ಅನ್ನುವ ತೀರ್ಮಾನ ನಿಶ್ಚಿತವಾಗಿ ನರೇಂದ್ರ ಮೋದಿ ಅವರು ಮಾಡಬೇಕಾಗಿರೋದ್ರಿಂದ ಮತ್ತು ಅಲ್ಲಿ ಈಶ್ವರಪ್ಪನವರು ಬಲವಾಗಿ ಪಟ್ಟನ್ನು ಹಿಡಿದಿದ್ದಾರೆ. ಅವ್ರು ಮೊನ್ನೆ ಅಜಿತ್ ಹೇಳ್ತಾ ಇದ್ರು, ಯಡಿಯೂರಪ್ಪನವರು ಕೊಟ್ಟ ಮಾತನ್ನು ತಪ್ಪೋದಿಲ್ಲ, ಅವ್ರು ನನಗೆ ಮಾತುಗಳನ್ನು ಕೊಟ್ಟಿದ್ರು, ನಾನು ವಿಧಾನಸಭಾ ಚುನಾವಣೆಯ ಸ್ಪರ್ಧೆಯನ್ನು ಮಾಡಲಿಲ್ಲ, ಹೀಗಾಗಿ ಮಗನಿಗೆ ಕೊಡಬೇಕು ಅನ್ನುವಂಥದ್ದು. ಅಲ್ಲಿ ಟಿಕೆಟ್ ಸಿಕ್ಕವ್ರಿಗೂ ಒಂದು ರೀತಿ ಮತ್ತು ಸಿಗದಿದ್ದವ್ರಿಗೂ ಒಂದು ರೀತಿ ಸಣ್ಣ ಒಂದು ಅಸಮಾಧಾನಗಳು ಸ್ಫೋಟಗೊಳ್ಳುವಂಥ ಸಾಧ್ಯತೆಯನ್ನು ಕೂಡ ನಾವು ತಳ್ಳಿ ಹಾಕುವಂತಿಲ್ಲ. ಹೀಗಾಗಿ ಈಗ 12 ಕ್ಷೇತ್ರಗಳಲ್ಲಿ ಟಿಕೆಟ್ ಸಿಗದೇ ಇರುವುದರ ಜೊತೆಗೆ ಮತ್ತು ಹಾಲಿ MLAಗಳಿಗೆ ಮತ್ತು ಸ್ವತಂತ್ರ MLAಗಳಿಗೆ ಹೈಕಮಾಂಡ್ ಮಣೆ ಹಾಕತ್ತಾ ಅಥವಾ ಹೊಸ ಮುಖಗಳಿಗೆ ಕಾರ್ಯಕರ್ತರಿಗೆ ಹೊಸ ಮುಖಗಳಿಗೆ ಅವಕಾಶವನ್ನು ಕೊಡ್ತಾರೆ ಅನ್ನುವಂಥದ್ದು ಕಾದು ನೋಡಬೇಕಿದೆ. ಅಜಿತ್, ಏನಿದು ಪ್ರಶಾಂತ್ ಕೇಳ್ತೀನಿ, ಚಿಕ್ಕಬಳ್ಳಾಪುರ ಏಕಾಏಕಿ CT ರವಿ ಅವ್ರಿಗೆ ಪ್ರಪೋಸ್ ಮಾಡಿದ್ರು ಅನ್ನೋ ಮಾಹಿತಿ ಏನಿದು ಪ್ರಶಾಂತ್? ಅದೇ ಚಿಕ್ಕಬಳ್ಳಾಪುರದಲ್ಲಿ ಡಾಕ್ಟರ್ ಸುಧಾಕರ್ ಮತ್ತು SR ವಿಶ್ವನಾಥ್ ಪುತ್ರರ ನಡುವೆ ಪೈಪೋಟಿ ಇದೆ. ಹೌದು, ಸಿಟ್ಟಿಂಗ್ ಶಾಸಕರ ಪುತ್ರನಿಗೆ ಟಿಕೆಟ್ ಕೊಡಬೇಕು ಅಂತಂದರೆ ರಾಜ್ಯ ನಾಯಕರು ಪ್ರಪೋಸ್ ಮಾಡಿದರೂ ಕೂಡ ಕೇಂದ್ರದ ನಾಯಕರು ಆ ಪ್ರಪೋಸಲನ್ನು ಒಪ್ಪಲ್ಲ. ಓಕೆ. ಸೊ ಡಾಕ್ಟರ್ ಸುಧಾಕರ್ ಹೆಸರಿಗೂ ಕೂಡ ಸಾಕಷ್ಟು ಸ್ಥಳೀಯವಾಗಿರ್ತಕ್ಕಂಥ ವಿರೋಧವಿದೆ ಮತ್ತು ವಿಜಯೇಂದ್ರ ಯಡಿಯೂರಪ್ಪನವ್ರಿಗೆ ಡಾಕ್ಟರ್ ಸುಧಾಕರ್ ಟಿಕೆಟ್ ಕೊಡ್ಲಿಕ್ಕೆ ಮನಸ್ಸಿಲ್ಲ. ಚಿಕ್ಕಬಳ್ಳಾಪುರ ಬಚ್ಚೇಗೌಡರು ಗೆದ್ದುಕೊಂಡಿರೋದ್ರಿಂದ ಒಕ್ಕಲಿಗ ಕನ್ಸಾಲ್ಟೇಷನ್ ಮತ್ತೊಮ್ಮೆ ಆದರೆ ನೋಡಿ, ಅದು OBC ಸೀಟ್ ಆ್ಯಕ್ಚುಲಿ. ಹಿಂದೆ ವೀರಪ್ಪ ಮೊಯ್ಲಿ ಗೆಲ್ತಾ ಇದ್ರು, ಅದರ ಹಿಂದೆ ಜಾಲಪ್ಪನವ್ರು ಗೆಲ್ತಾ ಇದ್ರು. ಈಗ ಕಾಂಗ್ರೆಸ್ ರಕ್ಷಾರಾಮಯ್ಯ ಅವ್ರಿಗೆ ಸೀಟ್ ಕೊಟ್ಟಿದೆ. ಹಿಂದೆ ವೀರಪ್ಪ ಮೊಯ್ಲಿ ಕುಮಾರಸ್ವಾಮಿ ನಿಂತಿದ್ದರಿಂದ ಒಂದ್ಸಲ ಬಚ್ಚೇಗೌಡರು ಸೋತು ವೀರಪ್ಪ ಮೊಯ್ಲಿ ಚುನಾವಣೆ ಗೆದ್ದಿದ್ರು, ತ್ರಿಕೋನ ಫೈಟ್ ಆಗಿ. ಹೀಗಾಗಿ ಹೊರಗಿನಿಂದ ಕರ್ಕೊಂಡು ಬಂದು ನಿಲ್ಲಿಸಿದ್ರೆ ಅನುಕೂಲ ಆಗಬಹುದು. ಯಾರು ಕ್ಯಾಂಡಿಡೇಟು ಅಂತಕ್ಕಂಥ ಪ್ರಶ್ನೆ ಬಂದಾಗ BJP ಬಳಿ ಭಾಳ ಕ್ಯಾಂಡಿಡೇಟ್ಗಳ ಹೆಸರಿಲ್ಲ, ಎರಡೇ ಇವೆ, ಡಾಕ್ಟರ್ ಸುಧಾಕರ್ ಮತ್ತು ಅವರು. ಹೀಗಾಗಿ CT ರವಿ ಅವರನ್ನು ಒಯ್ದು ನಿಲ್ಲಿಸ್ಬೋದಾ ಅಂತಕ್ಕಂಥದ್ದೊಂದು ಚರ್ಚೆ ನಡೆದಿತ್ತು. ರಾಜ್ಯ BJP ಉಸ್ತುವಾರಿ ಏನು ಅಗ್ರವಾಲ್ ಇದ್ದಾರೆ, ಅವರು CT ರವಿ ಅವ್ರಿಗೆ ನೀವು ಚಿಕ್ಕಬಳ್ಳಾಪುರ ಇಂಟ್ರೆಸ್ಟೆಡ್ ಇದ್ದೀರಾ? ಯಾಕಂದರೆ CT ರವಿ ಏನು ಹೇಳಿದರು, ಉಡುಪಿ ಚಿಕ್ಕಮಗಳೂರು ನನ್ನ ಸ್ವಂತ ಕ್ಷೇತ್ರ, ನಾನು ನೇಟಿವ್ ಇದ್ದೀನಿ, ಅದು ಶೋಭಾ ಕರಂದ್ಲಾಜೆ ಅಲ್ಲಿಂದ ನೇಟಿವ್ ಅಲ್ಲ, ಅವರು ಹೊರಗಿನಿಂದ ತಂದು ನೀವು ನಿಲ್ಲಿಸಿದ್ರಿ. ಯಶವಂತಪುರ ಶಾಸಕಿಯಾಗಿದ್ದರು, KJPಯಲ್ಲಿದ್ದಾಗ ರಾಜಾಜಿನಗರದಿಂದ ಸೋತರು. 14ರಲ್ಲಿ ನೀವು ತಂದು ಉಡುಪಿ ಚಿಕ್ಕಮಗಳೂರು ಟಿಕೆಟ್ ಕೊಟ್ಟಿದ್ರಿ. 19ರಲ್ಲೂ ಕೂಡ ಇಲ್ಲ ಅಂತದಾಗ ಪಟ್ಟು ಹಿಡಿದು ಯಡಿಯೂರಪ್ಪನವ್ರು ಟಿಕೆಟ್ ಕೊಡಿಸಿದ್ರು. ಅವರನ್ನು ಚೇಂಜ್ ಮಾಡಿ ನನಗೆ ಟಿಕೆಟ್ ಕೊಡಿ ಅಂತಕ್ಕಂಥದ್ದನ್ನು CT ರವಿ ಕೇಳಿದರು. ಈಗ ಉಡುಪಿ ಫಸ್ಟ್ ಆಪ್ಷನ್, ಸೆಕೆಂಡ್ ಆಪ್ಷನ್ ಬೆಂಗಳೂರು ಉತ್ತರ. ಅದು ಸೆಕೆಂಡ್ ಆಪ್ಷನ್ ಅವ್ರು ಏನು ಹೇಳಿದರು, ಸದಾನಂದ ಗೌಡರು ನಿಲ್ಲದೇ ಹೋದರೆ ನನಗೆ ಟಿಕೆಟ್ ಕೊಡಿ ಅಂತಕ್ಕಂಥದ್ದನ್ನು CT ರವಿ ಹೇಳಿದರು. ಎರಡೂ ಕಡೆ ಅಕಾಮಿಡೇಟ್ ಮಾಡಲಿಕ್ಕೆ ಸಾಧ್ಯ ಆಗದೇ ಇದ್ದಾಗ CT ರವಿ ಅವರಿಗೆ ಚಿಕ್ಕಬಳ್ಳಾಪುರ ಹೋಗಿ ನಿಲ್ತೀರಾ ಅಂತ ಕೇಳಿದ್ದಾರೆ. ಬಟ್ ನನಗನ್ಸುತ್ತೆ ಪೊಲಿಟಿಕಲಿ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಹೋಗಿ ನಿಲ್ಲಬಹುದು. ಸೋತ್ರೆ ಯು ಕೆನಾಟ್ ಗೋ ಬ್ಯಾಕ್ ಟು ಚಿಕ್ಕಮಗಳೂರು ಆಲ್ಸೋ. ಕರೆಕ್ಟ್. ಗೆದ್ರೆ ಬಿಡಿ, ಗೆದ್ರೆ ಅದೊಂದು ಮಾತು ಬೇರೆ. ಸೋತ್ರೆ ಅನ್ನುವ ಪ್ರಶ್ನೆ ಬ್ಯಾಕ್ ಆಫ್ ಮೈಂಡ್ ಎಲ್ಲ ರಾಜಕಾರಣಿಗಳಿಗೆ ಇರುತ್ತೆ. ಅದೇನು ಬೆಂಗಳೂರಿನ ಸೀಟ್ ಅಲ್ಲ, ಅದೇನು ಕರಾವಳಿಯ ಸೀಟ್ ಅಲ್ಲ. ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ಗಟ್ಟಿಯಾಗಿರ್ತಕ್ಕಂಥ ಒಂದು ಕ್ಷೇತ್ರ. ಬಚ್ಚೇಗೌಡರ ಮಗ ಈಗ ಶಾಸಕರಾಗಿದ್ದಾರೆ, ಕಾಂಗ್ರೆಸ್ನಲ್ಲಿದ್ದಾರೆ. ಹೀಗಾಗಿ CT ರವಿ ಆ ಪ್ರಪೋಸಲನ್ನು ಒಪ್ಪಿಲ್ಲ. CT ರವಿಯನ್ನು ಬೆಂಗಳೂರು ನಾರ್ತಿಗೆ ಅಕಾಮಿಡೇಟ್ ಮಾಡ್ತಾರಾ ಅಂತಕ್ಕಂಥ ಪ್ರಶ್ನೆ ಇತ್ತು. ಆದರೆ ಅಶೋಕ್, ಅಶ್ವಥ್ ನಾರಾಯಣ್,
ಭಾಳಷ್ಟು ಜನರ ವಿರೋಧ ಇದೆ. ಯಾಕಂದರೆ ಒಂದು ಸಲ ಬೆಂಗಳೂರಿಗೆ ಒಬ್ಬ ಪ್ರಬಲ ಒಕ್ಕಲಿಗ ನಾಯಕ ಸಿಕ್ಕಿಬಿಟ್ರೆ ದಿಲ್ಲಿಗೆ ಹೋದರೆ ಅವರ ಅದೃಷ್ಟ ಕೂಡ ಖುಲಾಯಿಸ್ಬೋದು, ಜನರಲ್ ಸೆಕ್ರೆಟರಿ ಇದ್ದವರು. ಆ ಕಾರಣದಿಂದ ಒಂದು ವಿರೋಧ ನಿಶ್ಚಿತವಾಗಿದೆ. ಆದರೆ ಅಜಿತ್, ನನಗನ್ಸುತ್ತೆ ನೋಡಿ ಅಜಿತ್, ಐ ಸ್ಟಿಲ್ ಟೆಲ್, ಇಷ್ಟು ಬದಲಾವಣೆ, ಇಷ್ಟು ನಾವೆಲ್ಲ ಚರ್ಚೆ ಮಾಡ್ತಿದ್ದೀವಿ, ಅಂತಿಮವಾಗಿ ಪ್ರೈಮ್ ಮಿನಿಸ್ಟರ್ ಸಭೆಯಲ್ಲಿ ಏನು ಹೇಳ್ತಾರೆ ಕರೆಕ್ಟ್ ಅದು ಮುಖ್ಯ. 12 ಇದ್ದಿದ್ದು 15 ಸಂಸದರ ಟಿಕೆಟ್ ಹಾರಬಹುದು, 12 ಇದ್ದಿದ್ದು 8 ಸಂಸದರ ಟಿಕೆಟ್ ಕೂಡ ಒಂದು 4 ಉಳಿದುಕೊಳ್ಳಬಹುದು. ಅಂತಿಮವಾಗಿ ಪ್ರೈಮ್ ಮಿನಿಸ್ಟರ್ ಏನು ಈ ಕ್ರೈಟೀರಿಯಾ, ಬದಲಾವಣೆ ಕಡಿಮೆ ಆದರೆ ಯಡಿಯೂರಪ್ಪನವರ ಮಾತು ಅಂದರೆ ಕೇಳಿದ್ದಾರೆ ಅಂತ, ಬದಲಾವಣೆ ಜಾಸ್ತಿ ಆದರೆ ಅವರು ತಮ್ಮ ತಾವು ನಿರ್ಧಾರ ಮಾಡಿದ್ದಾರೆ ಅಂತ, ಹಿಂಗೆ ಕನ್ಕ್ಲೂಷನ್ಗೆ ಬರ್ಬೋದಾ? ಯಾವ ಸೀಟು ಅನ್ನೋದು ಮುಖ್ಯ ಆಗುತ್ತೆ. ಎಸ್. ಯಾವ ಸೀಟಿಗೆ ಯಾರ್ದು, ಈಗ ಮಂಗಳೂರು ಸೀಟಿಗೆ ಬದಲಾವಣೆ ಆದರೆ ಅಥವಾ ಆಗದೇ ಇದ್ದರೆ ಯಡಿಯೂರಪ್ಪನವ್ರ ಪಾತ್ರ ಅದರಲ್ಲೇನು ಜಾಸ್ತಿ ಇರಲ್ಲ. ಹೌದು ಹೌದು. ಕಾರವಾರಕ್ಕೂ ಯಡಿಯೂರಪ್ಪನವರನ್ನು ಕೇಳಿ ಅಲ್ಲೇನು ಬದಲಾವಣೆಯ ನಿರ್ಧಾರವನ್ನು ತೆಗೆದುಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಮೈಸೂರಲ್ಲೂ ನಾನು ನಿನ್ನೆ ಕೂಡ ಅದರ ಬಗ್ಗೆ ನಾವು ಮಾತಾಡಿದ್ವಿ ಅಜಿತ್. ಯಡಿಯೂರಪ್ಪನವರು ವಿಜಯೇಂದ್ರ ಹೇಳ್ತಾರೆ ಅನ್ನುವ ಕಾರಣಕ್ಕೋಸ್ಕರ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಹೀಗಾಗಿ ನನಗನ್ಸುತ್ತೆ ಯಾವ ಕ್ಷೇತ್ರದಲ್ಲಿ ಬದಲಾವಣೆ ಆಗುತ್ತೆ, ಯಾವ ಕ್ಷೇತ್ರದಲ್ಲಿ ಬದಲಾವಣೆ ಆಗೋಲ್ಲ ಅನ್ನೋದ್ರ ಮೇಲೆ ವಿ ಕ್ಯಾನ್ ಕಮ್ ಟು ಕನ್ಕ್ಲೂಷನ್. ಕರೆಕ್ಟ್. ಆದರೆ ಇಲ್ಲೇನಾಗಿದೆ, 2, 3, 4 ಬಣಗಳಿವೆ, ಪ್ರತಿಯೊಬ್ಬರು ತಮ್ಮ ಹೆಸರುಗಳನ್ನು ಒಯ್ದಿದ್ದಾರೆ. ಹೌದು ಹೌದು. ಅಂತಿಮವಾಗಿ ನನಗನ್ಸುತ್ತೆ ಅಜಿತ್, ಪ್ರೈಮ್ ಮಿನಿಸ್ಟರ್ ಏನು ಹೇಳ್ತಾರೆ ಅಂತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ. ಪ್ರೈಮ್ ಮಿನಿಸ್ಟರ್ ತಮ್ಮದೇ ಆಗಿರ್ತಕ್ಕಂಥ ವಿಧಾನಸಭೆಗಿಂತ ಲೋಕಸಭೆ ಬಗ್ಗೆ ಬಹಳ ಸೀರಿಯಸ್ ಇರುತ್ತೆ ಹೈಕಮಾಂಡ್. ಪ್ರತಿಯೊಂದು ಕ್ಷೇತ್ರದ ಬಗ್ಗೆ ಅವ್ರ ಕಡೆ ಮಾಹಿತಿ ಇರುತ್ತೆ. ಅವರೇನು ಇಲ್ಲ ಇನ್ನೊಂದಿಷ್ಟು ಚರ್ಚೆ ಮಾಡ್ಕೊಂಡು ಬನ್ನಿ ಅಂತಕ್ಕಂಥದ್ದನ್ನು ಹೇಳ್ತಾರಾ, ಅಥವಾ ಆಯಿತು ಈಗ ಯಾವುದ್ಯಾವ್ದು ಚರ್ಚೆ ಮಾಡಿದರೆ ಅದಕ್ಕೆ ಒಪ್ಪಿಗೆ ಕೊಡೋಣ ಅಂತಕ್ಕಂಥದ್ದನ್ನು ಹೇಳ್ತಾರಾ ಅನ್ನೋದ್ರ ಮೇಲೆ ಪಟ್ಟಿ ಯಾವಾಗ ಬರುತ್ತೆ, ಏನು ಬರುತ್ತೆ, ಹೇಗೆ ಬರುತ್ತೆ ಅನ್ನೋದು ನಿರ್ಭರ ಆಗಿರುತ್ತೆ ಅಂತ ಅನಿಸುತ್ತೆ. ಯಾಕಂದರೆ ಅಜಿತ್, ಎಲ್ಲವೂ ಕೂಡ ದಿಸ್ ಇಸ್ ಪ್ರೈಮ್ ಮಿನಿಸ್ಟರ್ಸ್ ಮೀಟಿಂಗ್ ಚರ್ಚೆಗಳು. ಎಸ್. ಅವರವ್ರ ಅಭಿಪ್ರಾಯ ಹೇಳಿದ್ದಾರೆ, ಹೈಕಮಾಂಡ್ ಒಂದು ಅಭಿಪ್ರಾಯವನ್ನು ಹೇಳ್ತಾ ಇದೆ, ಅಮಿತ್ ಶಾ ಒಂದು ಅಭಿಪ್ರಾಯ ಹೇಳಿದ್ದಾರೆ, ನಡ್ಡಾ ಒಂದು ಅಭಿಪ್ರಾಯ ಹೇಳ್ತಿದ್ದಾರೆ. ಬಟ್ ಪ್ರಧಾನಮಂತ್ರಿಗಳ ಅಭಿಪ್ರಾಯ ಎಲ್ಲ ಸೀಟ್ನಲ್ಲೂ ಕೂಡ ಮುಖ್ಯ ಆಗಿರುತ್ತೆ. ಇಲ್ಲ ಇದನ್ನು ಪೆಂಡಿಂಗ್ ಇಡಿ ಅಂತಂದರೆ ಡೆಫಿನೆಟ್ಲಿ ಇಟ್ ವಿಲ್ ಬಿ ಪೆಂಡಿಂಗ್. ಕ್ಲಿಯರ್ ಮಾಡಿ ಹೊಸ ಅಭ್ಯರ್ಥಿ ಕೊಟ್ಬಿಡಿ ಅಂತಕ್ಕಂಥದ್ದಾದರೆ ಇವತ್ತೇ ಅನೇಕ ಹಾಲಿ ಸಂಸದರ ಕಟ್ಟಾಗಿರ್ತಕ್ಕಂಥ ಕ್ಷೇತ್ರಗಳಿಗೂ ಕೂಡ ಅಭ್ಯರ್ಥಿಗಳು ಬರಬಹುದು. ಸೊ ಆಸ್ ಆಫ್ ನೌ ಮಾರಲ್ ಆಫ್ ದ ಸ್ಟೋರಿ ಏನಂದರೆ, 2ನೇ ಪಟ್ಟಿ ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ, ಕರ್ನಾಟಕದ ಎಷ್ಟು ಕ್ಷೇತ್ರಗಳು ಅದರಲ್ಲಿ ಇರ್ತವೆ ಗೊತ್ತಿಲ್ಲ, ಕರ್ನಾಟಕದ ಎಷ್ಟು ಜನ ಹಾಲಿ ಸಂಸದರಿಗೆ ಟಿಕೆಟ್ ತಪ್ಪುತ್ತೆ ಅನ್ನೋ ಕ್ಲಾರಿಟಿ ಇನ್ನೂ ಇಲ್ಲ. 20 ಮೀಟಿಂಗಿಗೆ ಒಯ್ತಿದ್ದಾರೆ, 12 ತಪ್ಪುತ್ತೆ ಅಂತಕ್ಕಂಥದ್ದು ಪ್ರಪೋಸಲ್ ಇಡ್ತಾ ಇದ್ದಾರೆ. ಓಕೆ. 2 JDS ಕೊಡಬೇಕು ಅಂತಕ್ಕಂಥ ಪ್ರಪೋಸಲ್ ಇಡ್ತಾ ಇದ್ದಾರೆ. ಇದರಲ್ಲಿ ಒಪ್ಪಿಗೆ ಎಷ್ಟು ಸಿಗುತ್ತೆ ಅಂತಕ್ಕಂಥದ್ದು ಸಭೆಯ ಮೇಲೆ ನಿರ್ಭರ. ಎಸ್. ಥ್ಯಾಂಕ್ ಯು ಪ್ರಶಾಂತ್. ಥ್ಯಾಂಕ್ ಯು ರವಿ ಶಿವರಾಮ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.